ಪದಪಯಣ ಗಾನ ಸಿಂಚನ. ಹಾಯ್, ಹಲೋ, ನಮಸ್ತೆ. ಖ್ಯಾತ ಗಾಯಕ ಮರ್ಲಿನ್ ಮಾನ್ಸೂನ್ ಹೇಳ್ತಾರೆ, ಮ್ಯೂಸಿಕ್ ಇಸ್ ದಿ ಸ್ಟ್ರಾಂಗೆಸ್ಟ್ ಫಾರ್ಮ್ ಆಫ್ ಮ್ಯಾಜಿಕ್ ಅಂತ. ಮನಸ್ಸಿನಲ್ಲಿ ಸದಾ ಉತ್ಸಾಹ ಮೂಡಿಸೋ ಸಂಗೀತ ಒಂಥರದ ಚಂದದ ಜಾದೂನೇ ಸರಿ. ಅದಕ್ಕೆ ಕಳೆ ಕೀಳುವಾಗ, ಭತ್ತ ಕಟ್ಟುವಾಗ, ಸೀಮಂತ, ಮದುವೆ, ಮುಂಜಿ, ಸಾವು, ಹೀಗೆ ಎಲ್ಲ ಸಂದರ್ಭಗಳಲ್ಲೂ ನಮ್ಮ ಜನಪದರು ಪದಗಳನ್ನು ಕಟ್ಟಿ ಹಾಡ್ತಿದ್ರು. ಅದು ಅವರ ಅನುಭವ ಗಾನ. ಅಂತಹ ನೆಲೆಗಟ್ಟಿನ ಗೀತೆಗಳ ಸಂಗೀತ ಗುಚ್ಛವೇ ನಮ್ಮ ಗಾನ ಸಿಂಚನ ಜನಮನದ ಪದಪಯಣ. ತಮ್ಮೆಲ್ಲರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾದಂತಹ ಸ್ವಾಗತ, ಸುಸ್ವಾಗತ. ಗಾನ ಸಿಂಚನ ಜನಮನದ ಪದಪಯಣ ಕಾರ್ಯಕ್ರಮಕ್ಕೆ ನಮ್ಮ ತ್ರಿವಳಿ ರತ್ನಗಳಿಗೆ ಸ್ವಾಗತ, ಸುಸ್ವಾಗತ. ಅರ್ಚನಾ ಉಡುಪ ಮ್ಯಾಮ್, ತುಂಬು ಹೃದಯದ ಸ್ವಾಗತ, ಸುಸ್ವಾಗತ. ವೇಮಗಲ್ ನಾರಾಯಣ ಸ್ವಾಮಿ ಸರ್, ನಿಮಗೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತ, ಸುಸ್ವಾಗತ. ಕಡಬ್ಗೆರೆ ಮುನಿರಾಜು ಸರ್, ನಿಮಗೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾದಂತಹ ಸ್ವಾಗತ, ಸುಸ್ವಾಗತ. ವೆಲ್ಕಮ್. ಸ್ಪರ್ಧಿಗಳು ಬರಲಿ, ಜೋರಾದ ಚಪ್ಪಾಳೆ. ವೆರಿ ವಾರ್ಮ್ ವೆಲ್ಕಮ್. ನಿಮ್ ಎಲ್ಲರಿಗೂ ಆಲ್ ದಿ ವೆರಿ ಬೆಸ್ಟ್. ಚೆನ್ನಾಗಿ ಹಾಡಿ, ಓಕೆ? ಹಾಗೆ ನಮ್ಮ ಸ್ವರ ಮಾಂತ್ರಿಕರು, ನಮ್ಮ ಮ್ಯೂಸಿಷಿಯನ್ಸ್, ಮೆಜಿಷಿಯನ್ಸ್ ಕೂಡ ಇವರು. ಮಾರುತಿ ಪ್ರಸಾದ್ ಆನ್ ತಬಲಾ, ಶಿವಮಾಲು ಆನ್ ಪರ್ಕಷನ್, ಉಮಾ ಪ್ರಸಾದ್ ಆನ್ ರಿದಮ್ ಪ್ಯಾಡ್ಸ್, ಗಣೇಶ್ ಆನ್ ಫ್ಲೂಟ್, ಕಿರಣ್ ಆನ್ ಕೀಬೋರ್ಡ್. ಬರಲಿ ಜೋರಾದ ಚಪ್ಪಾಳೆ. ಥ್ಯಾಂಕ್ ಯು ಸೋ ಮಚ್. ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮವನ್ನ ಅದ್ಧೂರಿಯಾಗಿ ಶುರು ಮಾಡೋಣ. ಇವತ್ತಿನ ಕಾರ್ಯಕ್ರಮದ ಮೊದಲನೆಯ ಸ್ಪರ್ಧಿ ಸುಗ್ಗಿಯು ಬಂದಿತು ಹಿಗ್ಗನ್ನು ತಂದಿತು ಈ ಒಂದು ಗೀತೆಯನ್ನ ಹಾಡೋದಕ್ಕೆ ಬರ್ತಾ ಇದ್ದಾರೆ ಕುಮಾರ್ ಬಡಿಗೇರ್. ಆನ್ ಸ್ಟೇಜ್ ಪ್ಲೀಸ್. झक नक 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 झक नक 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 झक नक 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 झक नक ना होय झक नक 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 झक नक 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 झक नक 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 झक नक ना. ಸುಗ್ಗಿಯು ಬಂದಿತು ಹಿಗ್ಗನು ತಂದಿತು, ಸುಗ್ಗಿಯು ಬಂದಿತು ಹಿಗ್ಗನು ತಂದಿತು, ನಮ್ಮಯ ನಾಡಿನ ಜನಕ್ಕೆಲ್ಲ, ನಮ್ಮಯ ನಾಡಿನ ಜನಕ್ಕೆಲ್ಲ. ಸಗ್ಗದ ಸುಖವನ್ನು ನೀಡುತ್ತ ರೈತಗೆ, ಸಗ್ಗದ ಸುಖವನ್ನು ನೀಡುತ್ತ ರೈತಗೆ, ದುಡಿಯಲು ಹಚ್ಚಿತು ದಿನವೆಲ್ಲ, ದುಡಿಯಲು ಹಚ್ಚಿತು ದಿನವೆಲ್ಲ. ಜಕ್ ನಕ್ 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 ಜಕ್ ನಕ್ 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 ಜಕ್ नक 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 झक नक ना होय झक नक 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 झक नक 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 झक नक 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 झक नक ना. ತಿನ್ನುತ್ತ ಮಜ್ಜಿಗೆ ಕುಡಿಯುತ್ತ ಇರುವರು ರೈತರು ಸುಖದಲ್ಲಿ, ಬೆಳೆಸಿಯೇ ತಿನ್ನುತ್ತ ಮಜ್ಜಿಗೆ ಕುಡಿಯುತ್ತ ಇರುವರು ರೈತರು ಸುಖದಲ್ಲಿ. ಜೋಳವ ಕೊಯ್ಯುತ್ತ ಗೂಡನು ಹಾಕುತ್ತ ಕುಣಿವರು ರೈತರು ಹೊಲದಲ್ಲಿ, ಜೋಳವ ಕೊಯ್ಯುತ್ತ ಗೂಡನು ಹಾಕುತ್ತ ಕುಣಿವರು ರೈತರು ಹೊಲದಲ್ಲಿ. झक नक 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 झक नक 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 झक नक 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 झक नक ना होय झक नक 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 झक नक 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 झक नक 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 झक नक ना. ಸುಗ್ಗಿಯು ಬಂದಿತು ಹಿಗ್ಗನು ತಂದಿತು, ಸುಗ್ಗಿಯು ಬಂದಿತು ಹಿಗ್ಗನು ತಂದಿತು, ನಮ್ಮಯ ನಾಡಿನ ಜನಕ್ಕೆಲ್ಲ, ನಮ್ಮಯ ನಾಡಿನ ಜನಕ್ಕೆಲ್ಲ.
ಸಕದ ಸುಖವನ್ನು ನೀಡುತ್ತ ರೈತಗೆ ಸಕದ ಸುಖವನ್ನು ನೀಡುತ್ತ ರೈತಗೆ ದುಡಿಯಲು ಹಚ್ಚಿತು ದಿನವೆಲ್ಲ ದುಡಿಯಲು ಹಚ್ಚಿತು ದಿನವೆಲ್ಲ ಹೊಯ್ ಜಕ್ ನಕ್ 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 ಜಕ್ ನಕ್ 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 ಜಕ್ ನಕ್ 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 ಜಕ್ ನಕ್ ನಕ್ ಹೊಯ್ ಜಕ್ ನಕ್ 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 ಜಕ್ ನಕ್ 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 ಜಕ್ ನಕ್ 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 ಜಕ್ ನಕ್ ನಕ್. ಕಂತಿಯ ಹೊಡೆಯುತ್ತ ಕಂತಿಯ ತೆಗೆಯುತ್ತ ಬೆಳಗಿನವರೆಗೂ ಹಾಡುವರು ಕಂತಿಯ ಹೊಡೆಯುತ್ತ ಕಂತಿಯ ತೆಗೆಯುತ್ತ ಬೆಳಗಿನವರೆಗೂ ಹಾಡುವರು ಕಾಳನು ತೂರುತ್ತ ಗಾಡಿಯ ಹೇರುತ್ತ ಕಾಳನು ತೂರುತ್ತ ಗಾಡಿಯ ಹೇರುತ್ತ ಊರಿನ ಕಡೆಗೆ ಓಡುವರು ಊರಿನ ಕಡೆಗೆ ಓಡುವರು ಸುಗ್ಗಿಯು ಬಂದಿತು ಹಿಕ್ಕನು ತಂದಿತು ಸುಗ್ಗಿಯು ಬಂದಿತು ಹಿಕ್ಕನು ತಂದಿತು ನಮ್ಮಯ ನಾಡಿನ ಜನಕ್ಕೆಲ್ಲ ನಮ್ಮಯ ನಾಡಿನ ಜನಕ್ಕೆಲ್ಲ ಸಗ್ಗದ ಸುಖವನ್ನು ನೀಡುತ್ತ ರೈತಗೆ ಸಗ್ಗದ ಸುಖವನ್ನು ನೀಡುತ್ತ ರೈತಗೆ ದುಡಿಯಲು ಹಚ್ಚಿತು ದಿನವೆಲ್ಲ ದುಡಿಯಲು ಹಚ್ಚಿತು ದಿನವೆಲ್ಲ ಪೈಲರ 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 ಪೈಲರ. ಕುಮಾರ್ ಬಳಿಗಿರ ಹಲೋ ಹಾಯ್ ನಮಸ್ತೆ ಆರಾಮ ನಮಸ್ಕಾರ ಆರಾಮಕ್ಕ ನೀವು ಆರಾಮದಿರಿ ಹಾ ಆರಾಮಾಗಿದ್ದೀನಿ ಏನು ಕುಣಿತ ಏನ್ ಸ್ಟೆಪ್ಪು ಏನ್ ಕತೆ ಇಲ್ಲಕ್ಕ ಇದು ಸುಗ್ಗಿ ಸಂಭ್ರಮ ಅಲ್ಲ ಸುಗ್ಗಿ ಸಂಭ್ರಮ ದೊಡ್ಡಕ್ಕ ಹೇಳಿದ್ರಲ್ಲ ಸುಗ್ಗಿ ಸಂಭ್ರಮದಾಗ ಖುಷಿ ಖುಷಿಯಾಗಿ ಹಾಡ್ಬೇಕಪ್ಪ ಅಂತ ದೊಡ್ಡಕ್ಕ ಹೇಳಿದ್ರಲ್ಲ ಅದಕ್ಕೆ ಸುಗ್ಗಿ ಸಂಭ್ರಮದಾಗ ಎಲ್ಲರನ್ನು ಕುಣಿಸ್ಬೇಕಾಗಿತ್ತಕ್ಕ ಹೌದಾ ಅದಕ್ಕೆ ಆಮೇಲೆ ಅದಕ್ಕೆ ಸುಗ್ಗಿ ಬಂದಿತ್ತು ಹಿಗ್ಗನ್ನು ತಂದಿತ್ತು ಅಂತ ಇಲ್ಲ ಜೋಳದ ರೊಟ್ಟಿ ಮಾಡ್ತಾರಲ್ಲ ಮನೆಯಲ್ಲಿ ಜೋಳದ ರೊಟ್ಟಿ ಎಣ್ಣೆ ಬದನೆಕಾಯಿ ಪಲ್ಯ ಅದೆಲ್ಲ ಮಾಡ್ತಾರಲ್ಲ ಆಮೇಲೆ ಮೊಸರು ಚಟ್ನಿ ಅಷ್ಟು ಖುಷಿ ಆಗ್ತಾ ಇದೆ. ಏ ಸೂಪರ್ ಬಿಸಿಲ್ ಹೊಡಿರೋ ಹುಡುಗರ ಓಕೆ ಅರ್ಚನಾ ಮ್ಯಾಮ್ ಈ ಸುಗ್ಗಿ ಸಂಭ್ರಮ ಹೇಗೆ ಅನ್ನಿಸ್ತು? ಕುಮಾರ್ ಅವರೇ ನಮಸ್ಕಾರ ಮೇಡಮ್. ನಮಸ್ಕಾರ. ನೀವು ಆ ಚೇರ್ ಮೇಲೆ ಕೂತಿದ್ದೇನಕ್ಕೆ ಹೇಳಿ? ನಂಗೆ ಹಾಡಕ್ಕೆ ಭಯ ಆಗತ್ತಿತ್ರಿ ಅಂದ್ರೆ ಮೊನ್ನೆನೂ ಒಂದು ಸ್ವಲ್ಪ ಸ್ಯಾಡ್ ಆಗಿ ಕಂಪೋಸಿಷನ್ ಆಗೈತಲ್ರಿ ಅದಕ್ಕೆ ಇವತ್ತು ನಾ ಎಲ್ಲಿ ಎಲಿಮಿನೇಷನ್ ಆಗ್ತೇನೋ ಏನೋ ಮತ್ತು ಅಲ್ಲ ಆ ಟೆನ್ಷನ್ ನೀವು ನಮಗೆ ಬಿಟ್ಬಿಡಿ, ನೀವು ಮಾಡ್ಕೊಬಿಡಿ. ಅಲ್ಲ ಇದು ಟೆನ್ಷನ್ ಭಯ ಆದವ್ರು ಆಡೋ ತರವ ಇದು ಭಯ ಆದವ್ರು ಹಾಡೋ ತರವ ಭಯ ಆದವ್ರು ಆಡೋ ತರವ ಅದೇ ಏನು ಲಾಸ್ಟ್ ಪಲ್ವಿ ಬರ್ತಿದ್ದಂಗೆ ಧಬಕ್ ಅಂತ ಇದು ಬ್ಯಾಟ್ರಿ ಇದು ಸ್ವಿಚ್ ಆನ್ ಮಾಡಿದಂಗೆ ಎದ್ದಿಟ್ಕೊಂಡ್ಬಿಟ್ರು. ಸಾಹಿತ್ಯ ಎಲ್ಲ ಕರೆಕ್ಟ್ ಬಂತಲ್ಲ, ಸಾಹಿತ್ಯ ಮರೀಲಿಲ್ಲ ಇಲ್ಲಿ ಅವ್ರ ಕಡೆ. ಏನು ಸಾಹಿತ್ಯ ಇಲ್ಲ, ಏನು ಮರೀಲಿಲ್ಲ. ನೀವು ಸಾಹಿತ್ಯ ಮರೆತ್ರೆ ಶ್ರುತಿ ತಪ್ಪಿದ್ರೆ ಅಂತ ಅನ್ಕೊಂಡು ಹಾಡ್ದಾಗ್ಲೇ ಅದು ಹಂಗೆ ಆಗೋದು. ಅದನ್ನೆಲ್ಲ ನೋಡಿ ಶಿವನ್ ನೋಡಿ ಹೆಂಗಾಡ್ತಾನೆ ಅಂತ ಅವನು ಏನು ಚಿತ್ತ ಇಲ್ಲದೆ ಹೆಂಗೆ ಆಡ್ತಾನೆ ನೋಡಿ ಹಂಗೆ. ಆ ಒಂದು ಆ್ಯಟಿಟ್ಯೂಡನ್ನು ಎಲ್ಲರೂ ಮೈಗೂಡಿಸ್ಕೋಬೇಕು. ಬಟ್ ಅವನು ಹಾಡೋತಾರೆ ಯಾರು ಹಾಡ್ಕೋಬೇಕು ಅಷ್ಟೇ. ನಿಮ್ಮ ಶ್ರುತಿ ತಾಳ ಎಲ್ಲ ಪಕ್ಕ ಇತ್ತು ಕುಮಾರ್ ಅವರೇ. ಆದರೆ ನೀವು ಸುಗ್ಗಿ ಅಂತ ಖುಷಿಯಿಂದ ಇದು ಹಾಡಬೇಕು ಎಲ್ಲರೂ ಕುಣಿಸ್ಬೇಕು ಅಂದ್ರಲ್ಲ, ಆ ಸುಗ್ಗಿಯ ಆ ಖುಷಿಯ ಭಾವನೆ ಧ್ವನಿಯಲ್ಲಿ ಬರಬೇಕು. ಅಂದರೆ ನನಗೆ ಹೇಗೆ ಅನ್ನಿಸ್ತು ಅಂದರೆ ತುಂಬ ಒಂದು ಮೆಕ್ಯಾನಿಕಲ್ ಆಗಿ ಹಾಡೋ ಅಂಥದ್ದು. ಒಂದು ರೋಬೋಟ್ಗೆ ಒಂದು ಹಾಡನ್ನು ಕೊಟ್ಟು ಹಾಡು ಅಂದರೆ ಅದು ಬರೀ ಶ್ರುತಿ ಮತ್ತು ತಾಳ ಅದು ಲೆಕ್ಕ ಕರೆಕ್ಟಾಗಿ ನೋಡ್ಕೊಂಡು ಹೇಗೆ ಹಾಡುತ್ತಲ್ಲ ಆ ಥರ ಅನ್ನಿಸ್ತು. ಭಾವನೆ ಧ್ವನಿಯಲ್ಲಿ ಬರಬೇಕು. ನೀವು ಬರೀ ಕುಣಿದ್ರೆ ಸಾಲದು, ಅದು ನಿಮ್ಮ ನೀವು ಫಸ್ಟ್ ಫೀಲ್ ಮಾಡ್ಕೋಬೇಕಲ್ವಾ. ನೀವು ಫೀಲ್ ಮಾಡಿದಾಗ ಅದು ನಮಗೂ ತಲುಪುತ್ತೆ. ಸೊ ಭಾವನೆ ಒಂದು, ನೀವು ಭಾವದ ಕಡೆ ಗಮನ ಕೊಡಿ ಆಯಿತಾ. ಬಾಕಿ ಶ್ರುತಿ ತಾಳ ಅದೆಲ್ಲ ಸರಿಯಾಗಿತ್ತು, ನೀಟಾಗಿ ಪ್ರೆಸೆಂಟ್ ಮಾಡಿದ್ರಿ. ಭಾವನೆ ಮಾತ್ರ ತುಂಬ ಕೊರತೆ ಇತ್ತು. ಅವ್ರ ಡಾನ್ಸ್ ಬಗ್ಗೆ ನೀವು ಹೇಳಿ. ಡಾನ್ಸು ಅವರು ನನಗೆ
ಈ ಭಕ್ತ ಕುಂಬಾರ. ಭಕ್ತ ಕುಂಬಾರ, ಕರೆಕ್ಟ್, ಭಕ್ತ ಕುಂಬಾರ ನೆನಪಾಯ್ತು. ಎಕ್ಸಾಕ್ಟ್ಲಿ, ಭಕ್ತ ಕುಂಬಾರ ನೆನಪಾಯ್ತು ನನಗೆ. ಆ ಕಾಲಡಿಲಿ ಒಂದಿಷ್ಟು ಮಣ್ಣು ಇದ್ದಿದ್ರೆ ಚೆನ್ನಾಗಿ ಹದ ಆಗಿರ್ತಿತ್ತು. ಅಕ್ಕ ನಾನು ಆ್ಯಕ್ಚುಲಿ ಬೆಳಗಾವಿ ಬ್ಲೈಂಡ್ ಸ್ಕೂಲಲ್ಲಿ ಸಂಗೀತ ಕಲ್ತೀನಿ 10 ವರ್ಷ. ಡಾಕ್ಟರ್ ಸುಧಾಂಶ್ ಕುಲಕರ್ಣಿ ನನ್ನ ಗುರುಗಳು. ಆವಾಗ ನಾನು ಡಾನ್ಸ್ ಕಲಿಸಿದ್ರು, ನನಗೂ ಡಾನ್ಸ್ ಕಲಿಸಿರಿ ಅಂತ ಹೇಳಿದೆ. ಅವರಂದ್ರು ನೀನು ಚೆನ್ನಾಗಿ ಸಂಗೀತ ಕಲ್ಕೊ, ಡ್ಯಾನ್ಸ್ ಬೇಡ ಸಿಂಗರ್ ಆಗು ಅಂತ ಹೇಳಿದ್ರು. ಅದಕ್ಕೆ ಆದ್ರೆ ನಮ್ಮ ಬ್ಲೈಂಡ್ ಹುಡುಗರು ಡ್ಯಾನ್ಸ್ ಮಾಡೋದು ನನಗೂ ಡ್ಯಾನ್ಸ್ ಮಾಡಬೇಕು. ಇಲ್ಲ, ನಿಮ್ಮ ಹಾಡುವಾಗ ನಿಮ್ಮ ಖುಷಿಗೆ ನೀವು ಮಾಡೋದು ಖಂಡಿತ ತಪ್ಪಲ್ಲ. ಅದೇನು ತಪ್ಪಲ್ಲ, ಚೆನ್ನಾಗಿತ್ತು. ಸೂಪರ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ ಓಕೆ, ಗಾಡ್ ಬ್ಲೆಸ್ ಯು. ಮುನಿರಾಜು ಸರ್, ಹಿಂದಿನ ಸಂಚಿಕೆಯಲ್ಲಿ ಸುಗ್ಗಿ ಬಗ್ಗೆ ಮಾತಾಡಿದ್ವಲ್ಲ, ಅದು ಅವ್ರ ಮನಸ್ಸಲ್ಲಿ ಗಾಢವಾಗಿ ಕುಳಿತುಬಿಟ್ಟಿದೆ. ಭತ್ತ ಬಡಿಯೋನೆ, ಗೋಧಿ ಚೆಚ್ಚವನೇ ಬಡಿಯೋನೆ ಅಂತ ಹೇಳಿ ಬಡ್ದಾಕ್ಬಿಟ್ರತ್ತ. ಎಷ್ಟು ರಾಶಿ ಆಗತ್ತೆ ನೋಡಿ, ಇವತ್ತು ರಾಶಿ ಆಗ್ತೀನಿ ಅಂತ ಹೇಳಿ ರಾಶಿ ಹಾಕ್ದಂಗಿತ್ತು ನಿಮ್ಮ ಸುಗ್ಗಿ ಹಾಡು. ಆದ್ರೆ ಮೇಡಮ್ ಹೇಳಿದ್ದು ಸತ್ಯ. ಯಾಕೆಂದ್ರೆ ಹಾಡುಗಾರಿಕೆ ಅಂತ ಬಂದಾಗ ಅದೆಲ್ಲ ಸರಿ, ಜೋಶ್ ಇರೋದು ಅದೆಲ್ಲ ಸರಿ, ಅದರಲ್ಲಿ ಒಂದಿಷ್ಟು ಏರಿಳಿತಗಳು, ಭಾವನೆಗಳು ಅದೆಲ್ಲ ಇರುತ್ತೆ ಅಲ್ವಾ? ಓರಿ ಹೋಗ್ತಾ ಇರುತ್ತೆ, ಎತ್ತು ಹೋಗ್ತಾ ಇರುತ್ತೆ, ಒಂದೇ ಸಮನೆ ಅನ್ನೋಂಗೆ ಆಗ್ಬಾರ್ದು. ಜೋಳವ ಕೊಯ್ಯುತ್ತ ಗೂಡನು ಹಾಕುತ್ತ ಕುಣಿವರು ರೈತರು ಹೊಲದಲ್ಲಿ. ಜೋಳವ ಕೊಯ್ಯುತ್ತ ಗೂಡನು ಹಾಕುತ್ತ ಕುಣಿವರು ರೈತರು ಹೊಲದಲ್ಲಿ. ಆಗ್ಬೋದು, ಇನ್ನು ನಿಮ್ಮಿಂದ ಬದಲಾವಣೆಗಳನ್ನ ಬಯಸ್ತೀವಿ. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು. ಓಕೆ, ರೇಮಗಲ್ ಸರ್. ಕುಮಾರ್ಜಿ, ನಮಸ್ಕಾರ ಸರ್. ಯಾಕೆ ರಾಮಚಂದ್ರನ್ ಕರೆದ್ರಿ? ನೀವು ಇಷ್ಟು ಚೆನ್ನಾಗಿ ಆಡ್ತಾ ಇದ್ರಿ. ಇದು ಜಕ್ಕಣಕ್ಕ ಹಾಡು. ಹಾಂ ಸರ್. ಅದು ತುಂಬ ಫೇಮಸ್. ಅದು ಹಾಂ ಸರ್. ಗ್ರಾಮ ದೇವತೆಗಳ ಬಗ್ಗೆ, ಚಾಮುಂಡಿ ಬಗ್ಗೆ, ಬಿಳಿಗಿ ರಂಗನ ಮೇಲೆ ಇದ್ದ ಹಾಡನ್ನ ನೀವು ಸುಗ್ಗಿಗೆ ಅದನ್ನ ಹೋಲಿಸ್ಕೊಂಡಿದ್ರಿ ಅಥವಾ ಯಾರು ಬರೆದಿರೋರು ಗೊತ್ತಿಲ್ಲ, ಬಟ್ ಇದರಲ್ಲೂ ನಿಮ್ಮ ಕಂಠದಿಂದ ಕೇಳಕ್ಕೆ ತುಂಬ ಸೊಗಸಾಗಿತ್ತು. ಅದು ನಾವು ಸ್ಕೂಲಲ್ಲಿ ಡಾನ್ಸ್ ಕಲಿಸಿದ್ವಿ ಮಕ್ಕಳಿಗೆ. ನಾನು ಟೀಚರ್ ಇದ್ದೀನಿ ಸ್ಕೂಲಲ್ಲಿ. ಅವಾಗ ಅದು ಸುಗ್ಗಿ ಬಂದಿತ್ತು ಹಿಗ್ಗನ್ನೋದಂತ ಡಾನ್ಸ್ ಕಲಿಸಿವಿ, ಅದ್ರಾಗ ಜಗ್ಗನಕ್ಕೆ ಕುಡಿಸಿವಿ. ಅದಕ್ಕೆ ಇಲ್ಲ, ಒಳ್ಳೇದು, ನೀವು ಹಾಡಿದ್ದು ಚೆನ್ನಾಗಿತ್ತು ಅಂತ ಹೇಳಿದೆ ನಾನು ಅಷ್ಟೇ, ಬೇರೆ ಏನಿಲ್ಲ. ಸುಗ್ಗಿನೂ ಅದನ್ನ ಅಳವಡಿಸ್ಕೊಂಡ್ರಲ್ಲ, ಅದು ತುಂಬಾ ಚೆನ್ನಾಗಿತ್ತು. ಅದು ನಾನು ಸುಮ್ಮನೆ ಉದಾಹರಣೆ ಕೊಟ್ಟಷ್ಟೇ. ಬಿಳಿಗಿರಿ ರಂಗನ ಮೇಲೆ, ತಾಯಿ ಚಾಮುಂಡಿ ಮೇಲೆ ಇದ್ದಿದ್ದು ಇಲ್ಲಿ ಒಂದು ರೀತಿ ಕೃಷಿಗೆ ಕನ್ವರ್ಟ್ ಆಗಿತ್ತಲ್ಲ. ಚೆನ್ನಾಗಿ ಆಡಿದ್ರಿ, ಧನ್ಯವಾದಗಳು ನಿಮಗೆ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಕುಮಾರ್ ಬಡಿಗೇರ. ಗುಡ್ ಲಕ್ ನಿಮಗೆ ನಮ್ಮ ಮುಂದಿನ ಸಂಚಿಕೆಗೆ. ಥ್ಯಾಂಕ್ ಯು ಐಶ್ವರ್ಯ ಅಕ್ಕ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸಿಸ್ಟರ್. ಅರ್ಚನಾ ಮ್ಯಾಮ್, ಈಗ ಮುಂದೆ ಬರ್ತಾ ಇರುವಂತಹ ಸ್ಪರ್ಧಿ ಅವರೊಂದು ಇಮೋಷನಲ್ ಹಾಡ್ತಾರೆ. ಅದು ದುಃಖದಿಂದ ಹಾಡ್ತಾರೋ, ಅತಿ ದುಃಖದಿಂದ ಹಾಡ್ತಾರೋ, ಖುಷಿಯಿಂದ ಹಾಡ್ತಾರೋ, ಎಕ್ಸೈಟ್ಮೆಂಟ, ಸರ್ಪ್ರೈಸ, ಅದನ್ನೆಲ್ಲ ನಾವು ಕಂಡುಹಿಡಿಬೇಕು. ಅದೇ ನಮಗೆ ಟಾಸ್ಕು. ನಿಮಗೆ ಕಷ್ಟ ಕೊಡೋ ಒಂದು ಸ್ಪರ್ಧಿ ಬೇಕು ಅಂತ ಹೇಳಿದ್ರಲ್ಲ, ಇವ್ರಿಗಿಂತ ಕಷ್ಟ ನಿಮ್ಗೆ ಯಾರು ಜೀವನದಲ್ಲಿ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ತೇರು ಸಿಂಗಾರ ಕಳಸ ಬಂಗಾರ ಈ ಹಾಡನ್ನು ಹಾಡೋದಕ್ಕೆ ಬರ್ತಾ ಇದ್ದಾರೆ. ಇನ್ನೋಸೆನ್ಸ್ಗೆ ಕಾಂಪಿಟೇಷನ್ ಕೊಡೋ ಅಂಥ ನಮ್ಮ ಚೋಟ್ ಮೆಣಸಿನ್ಕಾಯಿ ಶಿವು ಅವರು. ಬನ್ನಿ, ಜೋರ್ ಚಪ್ಪಾಳೆ. ತೇರು ಸಿಂಗಾರ ಕಳಸ ಬಂಗಾರ ಹುಲಿಯೇ ಸಿಂಗಾರ. ತೇರು ಸಿಂಗಾರ ಕಳಸ ಬಂಗಾರ ಹುಲಿಯೇ ಸಿಂಗಾರ. ಹುಲಿಯು ಸಿಂಗಾರ ಗಿರಿಯ ಮೇಲೆ ಮಾದೇವನ ಸಾಕಾರ. ಹುಲಿಯು ಸಿಂಗಾರ ಗಿರಿಯ ಮೇಲೆ ಮಾದೇವನ ಸಾಕಾರ. ನಿಮ್ಮ ಸಣ್ಣ ತೆರಿನ ಮೇಲೆ ಮಾದೇವನ ಸಾಕಾರ. ಅಣ್ಣ ಮದಯ ನಿಮ್ಮ ಸಣ್ಣ ತೆರಿನ ಮೇಲೆ ಮಾದೇವನ ಸಾಕಾರ. ಅಣ್ಣ ಮದೇವ ಹೊರಗವರೆ ಸ್ವಾಮಿ ನೀವೇ ಆಧಾರ. ಹಿರಿಯ ಮದೇವ ಹೊರಗವರೆ ಸ್ವಾಮಿ ನೀವೇ ಆಧಾರ. ತೇರು ಸಿಂಗಾರ ಕಳಸ ಬಂಗಾರ ಹುಲಿಯೇ ಸಿಂಗಾರ. ತೇರು ಸಿಂಗಾರ ಕಳಸ ಬಂಗಾರ ಹುಲಿಯೇ ಸಿಂಗಾರ. ಹುಲಿಯು ಸಿಂಗಾರ ಹಿರಿಯ ಮೇಲೆ ಮಾದೇವನ ಸಾಕಾರ. ಹುಲಿಯು
ಸಾಕಾರ ಆ ಮಕ್ಕಳಿಲ್ಲ ಎಂದು ದುಃಖದಿಂದ ಬಂದಿರುವೆ ಮಾದೇವನ ಸಾಕಾರ ಈ ಮಕ್ಕಳ ವರವ ಕರುಣಿಸು ದೇವ ನೀವೇ ಆಧಾರ ಈ ಮಕ್ಕಳ ವರವ ಕರುಣಿಸು ದೇವ ನೀವೇ ಆಧಾರ ತೇರು ಸಿಂಗಾರ ಕಳಸ ಬಂಗಾರ ಹುಲಿಯೇ ಸಿಂಗಾರ ಆ ತೇರು ಸಿಂಗಾರ ಕಳಸ ಬಂಗಾರ ಹುಲಿಯೇ ಸಿಂಗಾರ ಬೆಟ್ಟಕ್ಕೋದವರಿಗೆ ಅಟ್ಟಿ ಎಂಬಲಬೇಕು ಮಾದೇವನ ಸಾಕಾರ ಆ ಬೆಟ್ಟಕ್ಕೋದವರಿಗೆ ಅಟ್ಟಿ ಎಂಬಲಬೇಕು ಮಾದೇವನ ಸಾಕಾರ ಬೆಟ್ಟಾದ ಮದೇವ ಗತಿಯೆಂದು ಹೋದರೆ ನೀವೇ ಆಧಾರ ಆ ಗಿರಿಯ ಮದೇವ ಗತಿಯೆಂದು ಹೋದರೆ ನೀವೇ ಆಧಾರ ಆ ತೇರು ಸಿಂಗಾರ ಕಳಸ ಬಂಗಾರ ಹುಲಿಯೇ ಸಿಂಗಾರ ಆ ತೇರು ಸಿಂಗಾರ ಕಳಸ ಬಂಗಾರ ಹುಲಿಯೇ ಸಿಂಗಾರ ಜಯ ಮಹಾತ್ಮರಾಯ ಜಯ ಮೈಕಾರ ಜಯ ಮಾದಪ್ಪ ಓಕೆ ಬರ್ಲಿ ಜೋರ್ ಚಪ್ಪಾಳೆ. ಶಿವು ನೀನೇ ಬಂಗಾರ ಕಣೋ, ಅಲ್ಲಿ ಇದೇನು ಹೊಡೆದ್ಗಿಡ್ದು ಹೋಯ್ತೇನೋ ಲಾಸ್ಟಲ್ಲಿ, ಏನು ಆ ಲೆವೆಲ್ಗೆ ಫುಲ್ ಜೋಶಲ್ಲಿ. ಖುಷಿ ಆಯ್ತಾ? ಹ್ಞೂ ಮೇಡಮ್ ಮೇಡಮ್ ಹಿಡ್ಕೊಳ್ಳಿ ನಾವು ಆಯ್ತು ಹೊಡಿಯೋ, ಆಯ್ತು. ಹಾ ಕಾಮನ್ ಅದು ಬನ್ನಿ. ಸೂಪರ್. ಅದು ಅದು ಡಾನ್ಸ್ ಅಂತೆ, ಡಾನ್ಸ್ ಮಾಡ್ಬೇಡ. ಅಭಿಮಾನಿಗಳ ಒತ್ತಾಯದ ಮೇರೆಗೆ ದೃಶ್ಯವನ್ನು ನೋಡಲಾರಪ್ಪ ಚೇಳ್ಸು ಮರಯ. ಏನ್ ಮಾಡ್ದ ಅದು ಚಿನ್ನ? ಮೇಡಮ್ ಅದು ಹುಲಿ ಕುಂಟ ಅನ್ಕೊಂಡು ಹುಲಿ ಕುಂಟ ಎಲ್ಲರಿಗೂ ಭಯ ಪಡಿಸ್ದಲ್ಲೋ. ಹಾ ನಮ್ಮ ಸೈಡು ಕುಂಟ ಹಾ ಆಮೇಲೆ ಹುಲಿ ಕುಂಟ ಅದೆಲ್ಲ ಓಕೆ. ಮಲ್ಕೊಂಡ್ ಮಾಡ್ದಲ್ಲ ನೀನ್ ಪಂಚ ಉಟ್ಕೊಂಡಿದ್ಯಾ ಅನ್ನೋದು ಮರ್ತೋಗಿ. ನಮ್ಮ ಹೆಣ್ಮಕ್ಳೆಲ್ಲ ಇದಾರಲ್ಲಿ ಭಯ ಪಡಿಸ್ತಾ ಇದ್ದೆ ನೀನ್ ಅವ್ರಿಗೆಲ್ಲ. ಕಲೆ ಬಂದ್ರೆ ಏನ್ರ ಮೇಲೆ ಜ್ಞಾನ ಇರಲ್ಲ, ಸ್ವಲ್ಪ ಪಂಚೆ ಮೇಲಾದ್ರೂ ಇರ್ಲಿ ಕಣೋ. ಓಕೆ, ಒಟ್ಟಾರೆ ಹಾಡು ಕುಣಿತ ಇದು ಮ್ಯಾಟ್ ಗೀಟ್ ಎಲ್ಲ ದೂರ ಮಾಡಿ ಕ್ಯಾಮ್ರಾಮನ್ಗೆ ಮತ್ತೆ ನಮ್ಮ ಮ್ಯೂಸಿಷಿಯನ್ಸ್ಗೆಲ್ಲ ಭಯ ಪಡಿಸಿ ಏನೋ ಒಂದು ಮಾಡ್ದ. ಅರ್ಚನಾ ಮ್ಯಾಮ್ ಹೇಳಿ. ಅಲ್ಲ ಹುಲಿ ಕುಣಿತ ನೋಡಿದ್ದೆ ನಾನು. ಅಲ್ಲ ಇಲಿ ಕುಣಿತ ಇವತ್ತು ನೋಡ್ದೆ.
ಇವನ್ ನೋಡಿದ್ರೆ ಅಳಿಲ್ ನೋಡ್ದಂಗೆ ಆಗತ್ತೆ ನಂಗೆ. ಅಳಿಲ್ಗೆ ಹುಲಿ ವೇಷ ಹಾಕ್ಬಿಟ್ಟು ಕೂಡ್ಸಿದ್ರೆ ಹೆಂಗಿರತ್ತ ಹಂಗೆ. ಏನೋ ಕೈಗೆ ಉಳ್ದಿದ್ಯಾ ಏನಾರು ಹೋಯ್ತಾ ಆ ಥರ ಕಚ್ಕೊಂಡೆಲ್ಲೋ? ಮೇಡಮ್ ಅದೇ ಅಭ್ಯಾಸ ಕಚ್ಕೊಂಡು ಅಭ್ಯಾಸ. ಮಕ್ಳಿಗೆಲ್ಲ ಹೇಳ್ಕೊಡ್ತೀನಿ ಮಕ್ಕಳಿಗೆಲ್ಲ ಕಚ್ತ್ಯಾ? ಪ್ರಾಕ್ಟೀಸಲ್ಲಿ ಮಕ್ಳಿಗೆ ಹೇಳ್ಕೊಡ್ತೀನಿ. ಹೌದಾ? ಇವತ್ತು ಆ್ಯಕ್ಚುಲಿ ಬರ್ತಿದ್ದಂಗೆ ನೀನು ಮೈಕಾರಂಗೆ ಹೋಗೆ ಅಂತ ಅನ್ಸ್ತಿಯಲ್ಲ. ಮೈಕಾರಲ್ಲ, ಫಸ್ಟ್ ಮೈಕ್ ಬಾಯಿ ಇಟ್ಕೊಂಡು ಆಡೋ. ನೀನು ನುಡಿಸೋ ಭರದಲ್ಲಿ ಆ್ಯಕ್ಚುಲಿ ನೀನು ತುಂಬ ಚೆನ್ನಾಗಿ ನುಡಿಸ್ದಿ, ನಿಜವಾಗ್ಲೂ ತುಂಬ ಚೆನ್ನಾಗಿ ನುಡಿಸ್ದಿ. ಆ ಕೊನೆಯಲ್ಲಿ ಯಾವ ಸ್ಪೀಡಲ್ಲಿ ನುಡಿಸ್ದ ಅವನು. ಬಟ್ ನೀನು ನುಡಿಸೋ ಭರದಲ್ಲಿ ನಾನು ಬೆಂಡ್ ಆಗ್ತಾ ಇದ್ದೀನಿ ಹಿಂಗೆ ಅಂದ್ರೆ ಮೈಕ್ ಬರ್ತಾ ಇಲ್ಲ ಇವನು ಅಂತ. ನಿನ್ಗೆ ಎಷ್ಟು ಸಲ ನಾವು ಕರೆಯೋದು ಹಿಂಗೆ ಬಾರೋ ಮೈಕ್ ಮುಂದೆ ಬಾರೋ ಅಂತ. ಒಳ್ಳೆ ಹುಡ್ಗ ಕಣ ನೀನು. ಮೇಡಮ್ ಹಾ, ನೀವ್ ಹೇಳಿದ್ದೆಲ್ಲ ಈ ಕಿವಿನ ಕೇಳಿಸ್ಕೊಂಡು ಇಲ್ಲಿ ಬಿಡ್ತೀನಿ ಮೇಡಮ್. ನೆಕ್ಸ್ಟ್ ನಂದೊಂದು ರಿಕ್ವೆಸ್ಟ್ ಮೇಡಮ್, ನಿಂದು ಕಿರಣ್ದು ಜುಗಲ್ಬಂದಿ ಬರೀ ನೀವಿಬ್ರೆ ಆಯ್ತಾ? ನೀನು ಇನ್ಮೇಲೆ ನೆಕ್ಸ್ಟ್ ಆಡಕ್ ಬರ್ತಾ ಮೂಗ್ ಕಳ್ಚಿಟ್ಬಿಟ್ಟು ಬಾ ಆಡಕ್ಕೆ. ಆಯ್ತು ಮೇಡಮ್, ಸರಿ. ಜ್ಞಾನ ಬಂಗಾರ ನೀನಾರ ಭೂಮಿಯ ಚಿಂಗಾರ. ತೇರು ಸಿಂಗಾರ ಕಳಸ ಬಂಗಾರ ಹುಲಿಯೇ ಸಿಂಗಾರ. ತೇರು ಸಿಂಗಾರ ಕಳಸ ಬಂಗಾರ ಹುಲಿಯೇ ಸಿಂಗಾರ. ಬರೀ ಮೂಗಲ್ಲಿ ಆಡ್ತಿಲ್ಲೋ? ಸ್ವಲ್ಪ ಬಾ. ಹ್ಞೂ ಮೇಡಮ್ ಅಲ್ಲ, ಇನ್ಮೇಲೆ ಆಡಲ್ಲ ಮೇಡಮ್ ಅಂತ ಹೇಳು. ಆಯ್ತು, ಇನ್ಮೇಲೆ ಮೂಗಲ್ ಆಡಲ್ಲ ಮೇಡಮ್. ಇವನ್ ಏನ್ ಗೊತ್ತಾ, ರತ್ನನ್ ಪದನ್ ತುಂಬಾ ಸೀರಿಯಸ್ ಆಗಿ ತಗೊಂಡ್ಬಿಟ್ಯಾನೆ. ಮೂಗ್ನಲ್ಲಿ ಕನ್ನಡ ಪದವಾಡ್ತೀನಿ ಅಂತ. ನೀನು ಇವತ್ತು ಆ್ಯಕ್ಚುಲಿ ಡೀಸೆಂಟಾಗಿ ಹಾಡ್ದೆ. ಇದು ಕಳೆದ ಸಂಚಿಕೆಯಲ್ಲೆಲ್ಲ ಎಲ್ಲೋ ದುಃಖ ಎಲ್ಲ ನಟಿಸ್ಕೊಂಡು ಸ್ವರ ಎಲ್ಲೋ ನೀನೆಲ್ಲೋ ಆಗಿತ್ತಲ್ಲ, ಆ ಥರ ಆಗಲಿಲ್ಲ ಇವತ್ತು. ಕಳೆದ ಸಂಚಿಕೆ ಕಂಪೇರ್ ಮಾಡಿದ್ರೆ ತುಂಬ ನೀಟಾಗಿ ಹಾಡ್ದೆ ಇವತ್ತು. ಅದಕ್ಕೆ ಕಂಪೇರ್ ಮಾಡಿದ್ರೆ ಆಯ್ತಾ? ಅಯ್ಯೋ ಥ್ಯಾಂಕ್ಸ್ ಮೇಡಮ್. ಇನ್ನು ಚೆನ್ನಾಗಿ ಹಾಡಿನ ಕಡೆ ಗಮನ ಕೊಡು ಆಯ್ತಾ? ನಾವೆಲ್ಲ ನೀನು ಇಲ್ಲಿ ಬಂದು ಹಾಡಿದಾಗ ತುಂಬ ಎಂಜಾಯ್ ಮಾಡ್ತೀವಿ, ನಿನ್ನ ಮುಗ್ಧತೆನ ಎಂಜಾಯ್ ಮಾಡ್ತೀವಿ. ಬಟ್ ಕಾಂಪಿಟೇಷನ್ ನೀನಿನ್ನು ಹೆಚ್ಚು ದಿವಸ ಉಳ್ಕೋಬೇಕು ಅಂತಲೂ ಆಸೆ ಪಡ್ತೀವಪ್ಪ. ಯಾಕಂದರೆ ನೀನು ಇದ್ದಲ್ಲಿ ಸಂತೋಷ ಅಂತ ಹೇಳಿದ್ದೀನಲ್ವಾ, ನಮ್ಗೆ ಆ ಸಂತೋಷ ಇನ್ನೂ ಬೇಕು ಜಾಸ್ತಿ ದಿವಸ. ಸೊ ನೀನು ಸೀರಿಯಸ್ ಆಗಿ ಪ್ರಾಕ್ಟೀಸ್ ಮಾಡಬೇಕು. ಹಾಂ, ಇಲ್ಲಾಂದರೆ ಒಳ್ಳೇದಾಗ್ಲಪ್ಪ. ಶಿವು, ನೀನು ಯಾರು ಏನು ಹೇಳಿದ್ರು ನೀನು ಅಪ್ಪಟ ಕಲಾವಿದ ಬಿಡಪ್ಪ. ಎಷ್ಟು ಚೆನ್ನಾಗಿ ವಾದ್ಯ ನುಡಿಸ್ತಾರೆ, ಖುಷಿ ಆಯಿತು. ನಿನ್ನ ಹುಲಿವೇಷ ಮೇಡಮ್ ಹೇಳಿದ್ರು ಏನು ಸಣ್ಣಕಲ ಇಲಿ ಥರ ಅಂತೇಳಿ, ನೀನು ವೇಷ ಹಾಕೋ ಬಂದು ಎದುರಿಸ್ಬೇಕು ನೋಡಿ ನೆಕ್ಸ್ಟ್ ಯಾವಾಗ. ಎದುರಿಸ್ತಾರೆ, ಸುಮ್ಮನೆ ಹಂಗೆ ಹೇಳಿದ್ದಾರೆ. ನೀನು ಆ ವೇಷ ಹಾಕ್ಕೊಂಡು ಬಂದು ಏನಿವತ್ತು ನೀನು ಆ ಒಂದು ಆ್ಯಕ್ಟಿಂಗ್ ಮಾಡ್ದಲ್ಲ, ಅದನ್ನು ತೋರಿಸಿದ್ರೆ ಮೇಡಮ್ಮು ಎದುರ್ತಾರೆ. ನನ್ನ ದೃಷ್ಟಿಯಲ್ಲಿ ಒಳ್ಳೆ ಕಲಾವಿದ ನೀನು, ಅಪ್ಪಟ ಜಾನಪದ ಕಲಾವಿದ. ದೇವ್ರು ನಿನ್ಗೆ ಒಳ್ಳೇದು ಮಾಡಲಿ. ಮುನಿರಾಜು ಸರ್, ನೋ ಕಾಮೆಂಟ್ಸ್. ನೋ ಕಾಮೆಂಟ್ಸ್. ನಾನು ಮೇಡಮ್ ಸುಮ್ಮನೆ ಹಂಗೆ ಮಾತಾಡ್ತಿದ್ವಿ. ಮೇಡಮ್ ಇವ್ನು ನೋಡ್ತಿದ್ರೆ ಆ ಗುರು ಶಿಷ್ಯರು ರತ್ನಾಕರರು ಸಂಗೀತ ಪಾಠ ಹೇಳ್ಕೊಡ್ತಿದ್ದಾಗ ಎಂಚಾರದೋ ನೋಡಿ ಅಂತ ಮೇಡಮ್ ಧ್ವನಿನಲ್ಲಿ ಕೇಳಬೇಕದು. ಹೇಳಿ ಮೇಡಮ್. ಅವನು ಆ್ಯಕ್ಚುಲಿ ಹಾಡುವಾಗಲೂ ಹಾಗೆ ಧ್ವನಿ ಮಾಡ್ತಾನೆ. ಗುರು ಶಿಷ್ಯರಲ್ಲಿ ಅವರು ಸ್ವರ ಹೇಳ್ಕೊಡ್ತಾ ಇರ್ತಾರೆ. ಇಲ್ಲಿ ಸಾ ಪಸ ನಿ ಸಾ ಅಂತ ಗುರುಗಳು ಸ್ವರ ಹೇಳ್ಕೊಟ್ರೆ, ರತ್ನಾಕರ್ ಸಾ ಪಸ ನಿ ಸಾ ಪಸ ಪಸ ಅಂತಿರ್ತಾರೆ. ಇವನು ಸ್ವಲ್ಪ ಹಂಗೆ ಆಡ್ತಾನೆ. ರತ್ನಾಕರ್ ಅವ್ರು ಆ್ಯಕ್ಚುಲಿ ನನ್ನ ಫೇವ್ರೆಟ್ ಆ್ಯಕ್ಟರ್ ಅವರು. ನೀನು ಅವ್ರಿಗೆ ತುಂಬ ನೆನಪು ಮಾಡ್ತೀಯಪ್ಪ, ನೆನಪು ಮಾಡ್ಕೊಡ್ತೀಯ. ನೀನು ಸಕಲ ಕಲಾ ವಲ್ಲಭ. ಆ ಎಲ್ಲ ಲಕ್ಷಣಗಳು ಇದೆ ನಿನಗೆ. ಒಳ್ಳೆ ಆ್ಯಕ್ಟರ್ ಆಗಬಲ್ಲೆ ನೀನು, ಒಳ್ಳೆ ವಾದ್ಯಗಾರ, ಹುಲಿವೇಷ ಹುಲಿಕುಣಿತ ಮಾಡ್ತೀಯ, ಹಾಡು ಸುಮಾರು ಮಟ್ಟಿಗೆ ಹಾಡ್ತೀಯ. ಅದನ್ನ ಇನ್ನೂ ಇಂಪ್ರೂವ್ ಮಾಡಿಕೊಂಡ್ರೆ ನೀನು ಏನಂತಾರೆ ಕ್ರಿಕೆಟಲ್ಲಿ ಆಲ್ರೌಂಡರ್ ಆಗ್ಬಿಡ್ತೀಯ. ವೆರಿ ಗುಡ್. ಬಟ್ ಜನಪದ ಸಾಹಿತ್ಯನ ತಪ್ಪು ಹಾಡಲಿಲ್ಲ ಅವನು, ಚೆನ್ನಾಗಿ ಹಾಡ್ದ, ಚೆನ್ನಾಗಿ ಹಾಡ್ದ. ಧನ್ಯವಾದಗಳು. ಓಕೆ, ಬಾಯ್ ಬಾಯ್. ಥ್ಯಾಂಕ್ ಯು ಶಿವು.
ಚಿಕ್ಕಜಾಲದ ನಮ್ಮ ಗೌತಮಿ ಅವರು ಯಾವ ಹಾಡನ್ನು ಹಾಡ್ತಾರೆ ಗೊತ್ತಾ? ಎಂಥ ಮೋಜಿನ ಕುದುರಿ. ಬರ್ಲಿ ಜೋರಾದ ಚಪ್ಪಾಳೆ. ಎಂಥ ಮೋಜಿನ ಕುದುರಿ ಹತ್ತಿದ ಮ್ಯಾಲ ತಿರುಗುವುದು 11 ಫೇರಿ. ಎಂಥ ಮೋಜಿನ ಕುದುರಿ ಹತ್ತಿದ ಮ್ಯಾಲ ತಿರುಗುವುದು 11 ಫೇರಿ. ಎಂಥ ಮೋಜಿನ ಕುದುರಿ ಹತ್ತಿದ ಮ್ಯಾಲ ತಿರುಗುವುದು 11 ಫೇರಿ. ಹಚ್ಚನ್ನ ಕರಡ ಹಾಕಲೇಬೇಕು, ನಿಚ್ಚಳ ನೀರ ಕುಡಿಸಲೇಬೇಕು. ಹಚ್ಚನ್ನ ಕರಡ ಹಾಕಲೇಬೇಕು, ನಿಚ್ಚಳ ನೀರ ಕುಡಿಸಲೇಬೇಕು. ಸಂಸ್ಕಾರ ಕಮಚೀಲಿ ಹೊಡೆಯಲೇಬೇಕು, ಸಂಸ್ಕಾರ ಕಮಚೀಲಿ ಹೊಡೆಯಲೇಬೇಕು. ಅಚ್ಚುತ್ತ ಮೆಚ್ಚುವಂತೆ ಮೊಯ್ದಿಕ್ಕಬೇಕು. ಎಂಥ 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 ಮೋಜಿನ ಕುದುರಿ ಹತ್ತಿದ ಮ್ಯಾಲ ತಿರುಗುವುದು 11 ಫೇರಿ. ಎಂಥ ಮೋಜಿನ ಕುದುರಿ ಹತ್ತಿದ ಮ್ಯಾಲ ತಿರುಗುವುದು 11 ಫೇರಿ. ತಪ್ಪುವುದಿಲ್ಲಪ್ಪ 2 ಹೊತ್ತು ದಾಣಿ, ತಿಂದ ಮ್ಯಾಲ ತಿರುಗುತ್ತೈತಿ ಮ್ಯಾಗಲ ಓಣಿ. ತಪ್ಪುವುದಿಲ್ಲಪ್ಪ 2 ಹೊತ್ತು ದಾಣಿ, ತಿಂದ ಮ್ಯಾಲ ತಿರುಗುತ್ತೈತಿ ಮ್ಯಾಗಲ ಓಣಿ. ಖಾದರ ಲಿಂಗು ಪಾಡಿದ ವಾಣಿ, ಖಾದರ ಲಿಂಗು ಪಾಡಿದ ವಾಣಿ. ಸೋಸಿ ನೋಡಿಕೋ ಹಾಕಿದ ಗೋಣಿ. ಎಂಥ ಎಂಥ ಮೋಜಿನ ಕುದುರಿ ಹತ್ತಿದ ಮ್ಯಾಲ ತಿರುಗುವುದು 11 ಫೇರಿ. ಅಲೆಲೆಲೆಲೆಲೆಲೆ ಎಂಥ ಮೋಜಿನ ಕುದುರಿ ಹತ್ತಿದ ಮ್ಯಾಲ ತಿರುಗುವುದು 11 ಫೇರಿ. ಪಾಂಡವರ ಮನೆಯೊಳಗೆ ಪಾಗದಾಗೀತು, ಪಾಗದ ಗೂಟವ ಚಾಡಿಸಿಕೀತು. ಪಾಂಡವರ ಮನೆಯೊಳಗೆ ಪಾಗದಾಗೀತು, ಪಾಗದ ಗೂಟವ ಚಾಡಿಸಿಕೀತು. ಶಿಶುನಾಳಧೀಶನ ಕೂಡೋಡಿ ಬಂತು, ಶಿಶುನಾಳಧೀಶನ ಕೂಡೋಡಿ ಬಂತು. ಗೋವಿಂದ ಗುರುವೇ ತಾನಾಗೀತು. ಎಂಥ 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 ಮೋಜಿನ ಕುದುರಿ ಹತ್ತಿದ ಮ್ಯಾಲ ತಿರುಗುವುದು 11 ಫೇರಿ. ಎಂಥ ಮೋಜಿನ ಕುದುರಿ ಹತ್ತಿದ ಮ್ಯಾಲ ತಿರುಗು
ಥೌ ಥಮ್ಮಿ. ಅರ್ಚನಾ ಮ್ಯಾಮ್, ಹೇಗೆ ಅನಿಸ್ತು ಈ ಮೋಜಿನ ಕುದುರೆ ಗೀತೆ? ಗೋವಿಂದಮ್ಮ, ಇವತ್ತು ವಾಯ್ಸ್ ಇನ್ನೂ ಚೆನ್ನಾಗಿ ಕೇಳಿಸ್ತಾ ಇದೆ. ಗುಡ್. ಹೀಗೆ ವಾಯ್ಸ್ ನಿಮ್ದು ಇನ್ನೂ ಚೆನ್ನಾಗಿ ಆಗಲಿ, ಅದರಲ್ಲಿರೋ ಕೊಸರೆಲ್ಲ ಹೊಟ್ಟೋಗ್ಲಿ ಧ್ವನಿಯಲ್ಲಿರೋದು. ಎಂಥ ಮೋಜಿನ ಕುದುರಿ, ಹತ್ತಿದ ಮ್ಯಾಲ ತಿರುಗುವುದು 11 ಫೇರಿ. ಇಡೀ ಹಾಡು ಚೆನ್ನಾಗಿ ಹಾಡಿದ್ರಿ. ಅದು ಅದೆಲ್ಲ ತುಂಬ ಕ್ರಿಸ್ಪಾಗಿ ಸಖತ್ತಾಗಿ ಬಂತು. ಚರಣದಲ್ಲಿ ರೇಂಜ್ ರೀಚ್ ಆಗೋಕ್ಕೆ ಸ್ವಲ್ಪ ಸ್ಟ್ರಗಲ್ ಮಾಡ್ತಾಯಿದ್ರಿ. ಸ್ಟ್ರೈನ್ ಇನ್ನೂ ಉಳಿದಿದೆ ಧ್ವನಿಯಲ್ಲಿ, ಗೊತ್ತಾಗತ್ತೆ. ಅದನ್ನು ರಿಪೇರಿ ಮಾಡ್ಕೊಂಬಿಟ್ರೆ ನಿಮ್ಮನ್ನು ಕುದುರೆ ಹತ್ತಿಬಿಟ್ರೆ ಒಂದ್ಸಲಿ ನೀವು ಹಿಡಿಯೋರೇ ಇಲ್ಲ ಆಮೇಲೆ, ಆಯಿತಾ? ಇನ್ನೂ ಕಾಳಜಿ ತಗೊಂಡು ಅದ್ಭುತವಾಗಿ ಹಾಡ್ತಾ ಹೋಗಿ. ಗಾಡ್ ಬ್ಲೆಸ್ ಯು. ಒಳ್ಳೆ ಶರೀಫ್ ಅಜ್ಜನ ತತ್ವಪದ ಕೊಟ್ಟಿದ್ದೀರಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ಮುನಿರಾಜು ಸರ್? ಹಠ ಛಲ ಅಂದರೆ ಹಿಂಗಿರಬೇಕು ಅಲ್ವಾ? ಏನಾದರೂ ಹಾಡ್ತೀನಿ ಅನ್ನೋದು, ಅದರಲ್ಲೂ ಶಿಶುನಾಳ್ ಶರೀಫರ ಪದ ಹಾಡಬೇಕು ಅಂತ ಅಂದಾಗ ಆ ಪದಗಳಲ್ಲಿ ಎಷ್ಟು ಚೆನ್ನಾಗಿದೆ. ಉತ್ತರ ಕರ್ನಾಟಕದ ಶೈಲಿನಲ್ಲಿ ಬರುವಂಥದ್ದು. ಶಿಶುನಾಳ್ ಶರೀಫ್ ಅಜ್ಜ ಅವ್ರದ್ದು ಒಂದು ಯಾವ ಪ್ರಕಾರ ಇಲ್ಲ ಹೇಳಿ ನೀವು. ಎಲ್ಲ ಜೀವನದ ಬಹುಮುಖ್ಯ ಪ್ರಸಂಗಗಳು ಯಾವುದು ತಗೊಂಡ್ರೂ ಅದಕ್ಕೊಂದು ಉದಾಹರಣೆ ಇದ್ದೇ ಇರುತ್ತೆ. ಅಂಥ ಒಂದು ಅದ್ಭುತವಾದಂಥ ಗೀತೆ ಎಂಥ ಮೋಜಿನ ಕುದುರೆ ಹತ್ತಿದ ಮ್ಯಾಗ ಅನ್ನೋ ಒಂದು ಗೀತೆಯನ್ನು ಹಾಡಿದ್ರಿ. ಚೆನ್ನಾಗಿ ಹಾಡಿದ್ರಿ. ನಿಮ್ಮ ಈ ಒಂದು ಎನರ್ಜಿ ಮತ್ತು ಕಾನ್ಫಿಡೆಂಟ್ ಲೆವೆಲ್ನ ಇನ್ನೂ ಹೆಚ್ಚಿಸ್ಕೊಳ್ಳಿ. ಒಳ್ಳೆಯದಾಗಿ. ಥ್ಯಾಂಕ್ ಯು ಸರ್. ವೇಣುಗೋಪಾಲ್ ಸರ್? ಗೋವಿಂದಮ್ಮ, ಇವತ್ತು ಮೊದಲಿಗಿಂತ ತುಂಬ ಎನರ್ಜೆಟಿಕ್ ಆಗಿ ಇವತ್ತು ಹಾಡಿದಿರಿ ನೀವು. ತುಂಬ ಖುಷಿ ಆಯ್ತಮ್ಮ, ಚೆನ್ನಾಗಿ ಆಡಿದಿರಿ. ಅವ್ರಿಗೆ ನೋ ಕಾಮೆಂಟ್ಸ್, ಚೆನ್ನಾಗಿ ಆಡಿದಿರಿ. ಥ್ಯಾಂಕ್ ಯು ಸೋ ಮಚ್. ಗುಡ್ ಲಕ್ಸ್. ಮುಂದಿನ ಸ್ಪರ್ಧಿ ಅಣ್ಣ ಮಾದಯ್ಯ ಕೀಡುಗಣ್ಣ ಮಾದಯ್ಯ ಈ ಒಂದು ಹಾಡನ್ನು ಹಾಡೋದಕ್ಕೆ ಬರ್ತಾ ಇದ್ದಾರೆ. ವಿಶ್ವನಾಥ್ ಎಲ್ ಚೆಂಗಟಹಳ್ಳಿ ಆನ್ ಸ್ಟೇಜ್ ಪ್ಲೀಸ್. ಅಣ್ಣ ಮಾದಯ್ಯ ಕೀಡು ಗಣ್ಣ ಮಾದಯ್ಯ, ನಿಮ್ಮ ಎಣ್ಣೆ ಮಜ್ಜನ್ ಕಣಿಯಾಗ ಬನ್ನಿ ಮಾದಯ್ಯ. ಅಯ್ಯ ಅಣ್ಣ ಮಾದಯ್ಯ ಕೀಡು ಗಣ್ಣ ಮಾದಯ್ಯ, ನಿಮ್ಮ ಎಣ್ಣೆ ಮಜ್ಜನ್ ಕಣಿಯಾಗ ಬನ್ನಿ ಮಾದಯ್ಯ. ಹಾಲಂಬಾಡಿಯಿಂದ ಬಂದ ಹಾಲು ಮಜ್ಜನ, ಜೇನುಮಲೆಯಿಂದ ಬಂದ ಜೇನು ಮಜ್ಜನ. ಹಾಲಂಬಾಡಿಯಿಂದ ಬಂದ ಹಾಲು ಮಜ್ಜನ, ಜೇನುಮಲೆಯಿಂದ ಬಂದ ಜೇನು ಮಜ್ಜನ. ಎಳಂದೂರಿನಿಂದ ಬಂದ ಎಣ್ಣೆ ಮಜ್ಜನ, ನಿಮ್ಗೆ ಸರಗೂರಿನಿಂದ ಬಂದ ಎಳ್ಳಿರ್ ಮಜ್ಜನ. ಎಳಂದೂರಿನಿಂದ ಬಂದ ಎಣ್ಣೆ ಮಜ್ಜನ, ನಿಮ್ಗೆ ಸರಗೂರಿನಿಂದ ಬಂದ ಎಳ್ಳಿರ್ ಮಜ್ಜನ. ಅಯ್ಯ ಅಣ್ಣ ಮಾದಯ್ಯ ಕೀಡು ಗಣ್ಣ ಮಾದಯ್ಯ, ನಿಮ್ಮ ಎಣ್ಣೆ ಮಜ್ಜನ್ ಕಣಿಯಾಗ ಬನ್ನಿ ಮಾದಯ್ಯ. ಅಣ್ಣ ಮಾದಯ್ಯ ಕೀಡು ಗಣ್ಣ ಮಾದಯ್ಯ, ನಿಮ್ಮ ಎಣ್ಣೆ ಮಜ್ಜನ್ ಕಣಿಯಾಗ ಬನ್ನಿ ಮಾದಯ್ಯ. ಶೆಟ್ಟಿ ಸರ್ಗೂರ ಮೂಗಪ್ಪ ಕಣಯ್ಯ, ಸಣ್ಣ ಸಣ್ಣ ನಾಮಗಳ ಶರಣ ಕಣಯ್ಯ. ಶೆಟ್ಟಿ ಸರ್ಗೂರ ಮೂಗಪ್ಪ ಕಣಯ್ಯ, ಸಣ್ಣ ಸಣ್ಣ ನಾಮಗಳ ಶರಣ ಕಣಯ್ಯ. ಮೂಗಪ್ಪನ ಮಡ್ದಿ ಮಾರವ್ವ ಕಣಯ್ಯ, ಇಂಥ ಶರಣರ ದುಡಿ ಮಾನೆ ನೋಡು ಬಾರಯ್ಯ. ಮೂಗಪ್ಪನ ಮಡ್ದಿ ಮಾರವ್ವ ಕಣಯ್ಯ, ಇಂಥ ಶರಣರ ದುಡಿ ಮಾನೆ ನೋಡು ಬಾರಯ್ಯ. ಅಯ್ಯ ಅಣ್ಣ ಮಾದಯ್ಯ ಕೀಡು ಗಣ್ಣ ಮಾದಯ್ಯ, ನಿಮ್ಮ ಎಣ್ಣೆ ಮಜ್ಜನ್ ಕಣಿಯಾಗ ಬನ್ನಿ ಮಾದಯ್ಯ. ಅಣ್ಣ ಮಾದಯ್ಯ ಕೀಡು ಗಣ್ಣ ಮಾದಯ್ಯ, ನಿಮ್ಮ ಎಣ್ಣೆ ಮಜ್ಜನ್ ಕಣಿಯಾಗ ಬನ್ನಿ ಮಾದಯ್ಯ. ಲಾಲ 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 ಲಾಲ. ಗೊಂಬ್ಲು ಉಯಿಲ್ ತಮಟಿ ಮೊಳ್ಗಿ ಮಲ್ಲಯ್ಯ, ಕಡ್ಗ ತಮಟೆ ಕಾಳ ತಮಟೆ ತನಿಯ ಕೇಳಯ್ಯ. ಉಯಿಲ್ ಗೊಂಬ್ಲು ಉಯಿಲ್ ತಮಟೆ ಮಳ್ಗಿ ಮಲ್ಲಯ್ಯ, ಕಡ್ಗ ತಮಟೆ ಕಾಳ ತಮಟೆ ತನಿಯ ಕೇಳಯ್ಯ. ನಗಾರಿ ನೈ ಬತ್ತಿ ನೈ ಭೋಗ ಕಾಣಯ್ಯ, ಇಂಥ ಶರಣಾರ ಪರ್ಸೆ ಬರುವ ಸಿರಿಯ ನೋಡಯ್ಯ. ನಗಾರಿ ನೈ ಬತ್ತಿ ನೈ ಭೋಗ ಕಾಣಯ್ಯ, ಇಂಥ ಶರಣಾರ ಪರ್ಸೆ ಬರುವ ಸಿರಿಯ ನೋಡಯ್ಯ. ಅಯ್ಯ ಅಣ್ಣ ಮಾದಯ್ಯ ಕೀಡು ಗಣ್ಣ ಮಾದಯ್ಯ, ನಿಮ್ಮ ಎಣ್ಣೆ ಮಜ್ಜನ್ ಕಣಿಯಾಗ ಬನ್ನಿ ಮಾದಯ್ಯ. ಅಣ್ಣ ಮಾದಯ್ಯ ಕೀಡು ಗಣ್ಣ ಮಾದಯ್ಯ, ನಿಮ್ಮ ಎಣ್ಣೆ ಮಜ್ಜನ್ ಕಣಿಯಾಗ ಬನ್ನಿ ಮಾದಯ್ಯ. ಆಲಂಬಾಡಿಯಿಂದ ಬಂದ ಹಾಲು ಮಜ್ಜನ, ಜೇನು ಮಲೆಯಿಂದ ಬಂದ ಜೇನು ಮಜ್ಜನ. ನಿಮ್ಗೆ ಆಲಂಬಾಡಿಯಿಂದ
ಬಂದ ಹಾಲು ಮಜ್ಜನ, ಜೇನು ಮಲೆಯಿಂದ ಬಂದ ಜೇನು ಮಜ್ಜನ, ಎಳಂದೂರಿನಿಂದ ಬಂದ ಎಣ್ಣೆ ಮಜ್ಜನ, ನಿಮ್ಗೆ ಸರ್ಗೂರಿನಿಂದ ಬಂದ ಎಳ್ಳೀರ್ ಮಜ್ಜನ, ಎಳಂದೂರಿನಿಂದ ಬಂದ ಎಣ್ಣೆ ಮಜ್ಜನ, ನಿಮ್ಗೆ ಸರ್ಗೂರಿನಿಂದ ಬಂದ ಎಳ್ಳೀರ್ ಮಜ್ಜನ. ಅಯ್ಯ ಅಣ್ಣ ಮಾದಯ್ಯ ಗೀಡು ಗಣ್ಣ ಮಾದಯ್ಯ, ನಿಮ್ಮ ಎಣ್ಣೆ ಮಜ್ಜನ್ ಕಣಿಯಾಗ ಬನ್ನಿ ಮಾದಯ್ಯ, ನಿಮ್ಮ ಎಣ್ಣೆ ಮಜ್ಜನ್ ಕಣಿಯಾಗ ಬನ್ನಿ ಮಾದಯ್ಯ, ನಿಮ್ಮ ಎಣ್ಣೆ ಮಜ್ಜನ್ ಕಣಿಯಾಗ ಬನ್ನಿ ಮಾದಯ್ಯ. ಹಾಯ್ ವಿಶ್ವ, ಆರಾಮ? ಓಕೆ, ಎಲ್ಲರೂ ಫುಲ್ ಸೆಕೆಂಡ್ ಹಾಫಲ್ಲಿ ಫುಲ್ ಎಲ್ಲ ಡಾನ್ಸ್ ಮಾಡಿ ವಿಸಿಲ್ ಹೊಡೆದು ಫುಲ್ ಎಂಜಾಯ್ ಮಾಡ್ತಾ ಇದ್ದೀರಾ. ವೆರಿ ಗುಡ್. ಆ ಜೋಶ್ ಹಂಗೆ ಕಂಟಿನ್ಯೂ ಮಾಡಿ ಅಂತ ಹೇಳ್ತಾ ಅರ್ಚನಾ ಮ್ಯಾಮ್. ಇವತ್ತು ವಿಶ್ವಂಗೆ ಹೇಳಕ್ಕೆ ನನ್ನ ಹತ್ರ ಏನೂ ಇಲ್ಲ. ತುಂಬ ಚೆನ್ನಾಗಿ ಹಾಡಿದ್ಯಪ್ಪ ನೀನು. ಅದೇ ಶಾರ್ಪ್ ರೋಡಲ್ಲಿ ಎಲ್ಲಿ ಹೋಗ್ತೀವೋ ಅಂತ ಭಯ ಇತ್ತು. ಎಷ್ಟು ಚೆನ್ನಾಗಿ ಹಾಡಿದೆ ಅಂದರೆ ದಿಲ್ ಖುಷ್. ಆ ನಿನ್ನ ಆ ಧ್ವನಿಯಲ್ಲಿರೋ ಆ ರಾನೆಸ್ಸಿಗೂ ಈ ಹಾಡಿಗೂ ನೀನು ಆ ರೇಂಜಿಗೆ ಹೋಗುವಾಗ ಬರುವ ಥ್ರೋ ಇದೆಯಲ್ಲ ಅದಕ್ಕೂ ಕರುಣಾನಂದಕರವಾಗಿತ್ತಪ್ಪ. ಹೀಗೆ ಹಾಡ್ತಾ ಇರು. ನಮಗೆ ಹೀಗೆ ಆ ತಪ್ಪು ಹೆಕ್ಕಿ ನಾವು ಹೇಳಕ್ಕೆ ನಮಗೂ ಇಷ್ಟ ಆಗಲ್ಲ. ಅದಕ್ಕೆ ಅವಕಾಶ ಕೊಡದೆ ಹೋಗ್ಬಿಟ್ರೆ ಹೀಗೆ ನಾವು ಭಾರಿ ಸಂತೋಷವಾಗಿ ಪರ್ಫಾಮೆನ್ಸ್ಗಳನ್ನೆಲ್ಲ ಎಂಜಾಯ್ ಮಾಡ್ತೀವಿ. ಒಳ್ಳೆಯದಾಗ್ಲಪ್ಪ. ಹೀಗೆ ಇನ್ನೂ ಕಷ್ಟಕರವಾದ ಹಾಡುಗಳನ್ನು ಚೆಂದ ಮಾಡಿ ಹಾಡ್ತಾ ಹೋಗು. ದೇವ್ರು ನಿನಗೆ ಹೆಚ್ಚು ಶಕ್ತಿ ಕೊಡಲಿ. ಥ್ಯಾಂಕ್ ಯು ಸೋ ಮಚ್. ವೇಮ್ ಗರ್ಲ್ ಸರ್. ವಿಶ್ವನಾಥ್ ಸರ್, ಮಹದೇಶ್ವರನಿಗೆ ಒಳ್ಳೆ ಎಳ್ನೀರಿಂದ ಮಜ್ಜನ ಮಾಡಿಸ್ಬಿಟ್ರಿ. ಭಾಳ ಒಳ್ಳೆ ಸ್ಪಿರಿಟ್ಟಾಗಿ ನೀವು ಆಡಿದ್ದು ಚೆನ್ನಾಗಾಗಿತ್ತು. ಗಣ್ಣ ಮಾದಯ್ಯ ಗೀಡು ಗಣ್ಣ ಮಾದಯ್ಯ, ನಿಮ್ಮ ಎಣ್ಣೆ ಮಜ್ಜನ್ ಕಣಿಯಾಗ ಬನ್ನಿ ಮಾದಯ್ಯ. ನೀಟ್ ಪ್ರೆಸೆಂಟೇಷನ್ನು, ಒಳ್ಳೆ ಥ್ರೋ ನಿಮ್ಮ ವಾಯ್ಸಲ್ಲಿ. ಇವತ್ತು ಎಲ್ಲೂ ತಪ್ಪಲಿಲ್ಲ ನೀವು ಶ್ರುತಿಗೆ. ಚೆನ್ನಾಗಿ ಆಡಿದಿರಿ. ಥ್ಯಾಂಕ್ ಯು ಸರ್. ಮುನಿರಾಜು ಸರ್. ಜಡ್ಜ್ಗಳು ಅಂದ ತಕ್ಷಣವೇ ತಪ್ಪುಗಳು ಕಂಡುಹಿಡಿಯೋಕ್ಕೆ ಕೂತಿದ್ದಾರೆ ಅಂತಲೇ ತಿಳ್ಕೊಂಡಿರೋದು ಅಲ್ವಾ? ನಾವು ಕುವೆಂಪು ಅವ್ರನ್ನೆಲ್ಲ ಓದ್ಕೊಂಡು ಬಂದಿದ್ದೀವಪ್ಪ. ಕೊಲ್ವ ಬಿಲ್ಲು ಬತ್ತಳಿಕೆಗಳನ್ನು ಅಲ್ಲೇ ಇಟ್ಟು ಬಾ, ಇದು ಪಕ್ಷಿಕಾಶಿ ಅಂತ. ಬರೀ ಕೊಲ್ಲೋದು ಅಷ್ಟೇ ಅಲ್ಲ ನಮ್ಮ ಕೆಲಸ, ಒಳ್ಳೇದಿದ್ರೆ ಅದು ಹೇಳೋದು ನಮ್ಮ ಕೆಲಸನೇ ಅಲ್ವಾ? ಅದರಲ್ಲೂ ಮೇಡಮ್ ಒಳ್ಳೆ ಅಭಿಪ್ರಾಯ ಕೊಟ್ರಲ್ವಾ, ಅವ್ರಿಗೊಂದು ಧನ್ಯವಾದಗಳು ಹೇಳಿಬಿಡು. ಇನ್ನೂ ವಿಶೇಷವಾಗಿ ಏನು ಗೊತ್ತಾ, ನಾನು ಯಾಕೆ ಒಂದು ನಿಮಗೆ ಒಳ್ಳೆ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಈ ಪದಗಳನ್ನೆಲ್ಲ ಜೋಡಣೆ ಮಾಡಿ ಹಾಡೋದಿದೆಯಲ್ಲ ಅದಷ್ಟು ಸುಲಭ ಅಲ್ಲ, ಹೇಳ್ದಷ್ಟು ಸುಲಭ ಅಲ್ಲ. ಅದು ಇಷ್ಟು ನೆನ್ಪಿಟ್ಕೊಂಡು ಹುಯಿಲ್ಗಂಬ ಹುಯಿಲ್ ತಮಟೆ ಅದೆಲ್ಲ ಬಂದು ಅಂತೇಳಿ ಅದೊಂದು ಸಾಲು ಮಾತ್ರ ಹಾಡು, ಒಂದು ಸಾಲು ಮಾತ್ರ ಹಾಡು. ಉಯಿಲ್ ಗೊಂಬ್ಳು ಉಯಿಲ್ ತಮಟಿ ಮಳ್ಗಿ ಮಳ್ಳಯ್ಯ, ಕಣಕ ತಮಟೆ ಕಾಳ ತಮಟೆ ಧನಿಯ ಕೇಳಯ್ಯ, ನಗಾರಿ ನೈ ಪತ್ತಿ ನೈ ಭೋಗ ಕಾಣಯ್ಯ, ಇಂಥ ಶರಣಾರ ಪರ್ಸೆ ಬರುವ ಸಿರಿಯ ನೋಡಯ್ಯ. ಎಲ್ಲ ಜನಪದ ವಾದ್ಯಗಳ ಐಭೋಗ ನೋಡು ಅಂತ. ಐಭೋಗ ನೋಡು ಏನು ಚೆನ್ನಾಗಿದೆ. ಉಯಿಲ್ಗಂಬ ಅಂದರೆ ಅದು ಎತ್ತರವಾದ ನಂದಿ ಕಂಬಗಳೆಲ್ಲ ಇರ್ತಾವಲ್ಲ, ಉಯಿಲ್ ಆಡ್ತಿರ್ತಾವೆ, ಅವ್ರನ್ನ ಹಿಡಿಯೋಕ್ಕಾಗಲ್ಲ, ಆದರೂ ಅವ್ರನ್ನ ಇಟ್ಕೊಂಡು ನರ್ತನ ಮಾಡ್ತಾರಲ್ಲ, ಇಂಥವೆಲ್ಲ ಬಂದಿದ್ದಾವೆ ಅಂತ ವರ್ಣನೆ ಮಾಡ್ತಾರಲ್ಲ, ಅದನ್ನು ಅಷ್ಟು ಸ್ಫುಟವಾಗಿ ಹಾಡೋದಿದೆಯಲ್ಲ ಅದು ಜನಪದರಿಗೆ ಮಾತ್ರ ಸಾಧ್ಯ ಅಲ್ವಾ? ಇಂಥವನ್ನ ಸಿನಿಮಾದಲ್ಲಿ ಬಳಸ್ಕೊಳ್ಬೇಕಾದ್ರೆ ನಿಮ್ಮಂಥ ಗಾಯಕರುಗಳಿಗೆ ಅವಕಾಶ ಕೊಡಬೇಕು ಅನ್ನೋದು ನನ್ನ ವಾದ ಕೂಡ. ಥ್ಯಾಂಕ್ ಯು ಸರ್, ವೆರಿ ವೆಲ್ ಸೆಡ್. ಥ್ಯಾಂಕ್ ಯು ವಿಶ್ವ, ಗುಡ್ ಲಕ್. ದುಡ್ಡು ಕೊಟ್ಟರೆ ಬೇಕಾದು ಸಿಗುತ್ತದೆ. ಈ ಹಾಡನ್ನು ಹಾಡೋದಕ್ಕೆ ಬರ್ತಾ ಇದ್ದಾರೆ ನಮ್ಮ ಟಂಗ್ ಟ್ವಿಸ್ಟರ್ ಗಿರೀಶ್ ಆನ್ ಸ್ಟೇಜ್ ಪ್ಲೀಸ್. ದುಡ್ಡು ಕೊಟ್ಟರೆ ಬೇಕಾದು ಸಿಗುತ್ತೈತಿ ಈ ಜಗದಲ್ಲಿ ಕಾಣೋ, ಹಡೆದ ತಾಯಿಯನ್ನು ಕಳಕೊಂಡ ಮ್ಯಾಲ ಮತ್ತೆ ಸಿಗುವಳೇನು, ತಮ್ಮ ಮರಳಿ ಬರುವಳೇನು. ದುಡ್ಡು ಕೊಟ್ಟರ ಬೇಕಾದ ಸಿಗುತ್ತೈತಿ ಈ ಜಗದಲ್ಲಿ ಕಾಣೋ, ಹಡೆದ ತಾಯಿಯನ್ನು ಕಳ್ಳಕೊಂಡ ಮ್ಯಾಲ ಮತ್ತೆ ಸಿಗುವಳೇನು,
ತಮ್ಮ ಮರಳಿ ಬರುವಳೇನು, ತಮ್ಮ ಮರಳಿ ಬರುವಳೇನು. ದುಡ್ಡು ಕೊಟ್ಟರೆ ಬೇಕಾದು ಸಿಗುತ್ತೈತಿ ಈ ಜಗದಲ್ಲಿ ಕಾಣೋ, ಹಡೆದ ತಾಯಿಯನ್ನು ಕಳ್ಳಕೊಂಡ ಮ್ಯಾಲ ಮತ್ತೆ ಸಿಗುವಳೇನು, ತಮ್ಮ ಮರಳಿ ಬರುವಳೇನು, ತಮ್ಮ ಮರಳಿ ಬರುವಳೇನು. ತಿಂಗಳು ಸಂಕಟ ನೀಡಿ ಹೊಟ್ಯಾಗ ಬೆಳೆದೆಲ್ಲೋ, ಹುಟ್ಟಿ ಬರುವ ಮುನ್ನ ಜೀವಾಕ ಎಷ್ಟು ಕಷ್ಟ ಕೊಟ್ಟೆಯಲ್ಲೋ. ಓ 9 ತಿಂಗಳು ಸಂಕಟ ನೀಡಿ ಹೊಟ್ಯಾಗ ಬೆಳೆದೆಲ್ಲೋ, ಹುಟ್ಟಿ ಬರುವ ಮುನ್ನ ಜೀವಾಕ ಎಷ್ಟು ಕಷ್ಟ ಕೊಟ್ಟೆಯಲ್ಲೋ. ಬರುವ ಕಷ್ಟಗಳ ಸಹಿಸಿದ ತಾಯಿ ನಿನ್ನ ನಂಬಿತಲ್ಲೋ, ಬರುವ ಕಷ್ಟಗಳ ಸಹಿಸಿದ ತಾಯಿ ನಿನ್ನ ನಂಬಿತಲ್ಲೋ. ತಾನು ಕೊರಗಿ ನಿನ್ನ ಕೋಣ ಬೆಳೆಸಿದಂಗ ಬೆಳೆಸಿ ಬಿಟ್ಟಳಲ್ಲೋ. ಒಬ್ಬ ಮಗ ನೀ ಆಸರಾದಿ ಅಂತ ತಾಯಿ ತಿಳಿದಿದ್ದಲ್ಲೋ. ಜೀವ ಇಟ್ಟಿತ್ತು ನಿನ್ನ ಮ್ಯಾಲು, ಜೀವ ಇಟ್ಟಿತ್ತು ನಿನ್ನ ಮ್ಯಾಲು. ದುಡ್ಡು ಕೊಟ್ಟರೆ ಬೇಕಾದು ಸಿಗುತ್ತೈತಿ ಈ ಜಗದಲ್ಲಿ ಕಾಣೋ, ಹಡೆದ ತಾಯಿಯನ್ನು ಕಳ್ಳಕೊಂಡ ಮ್ಯಾಲ ಮತ್ತೆ ಸಿಗುವಳೇನು, ತಮ್ಮ ಮರಳಿ ಬರುವಳೇನು, ತಮ್ಮ ಮರಳಿ ಬರುವಳೇನು. ನಾಲಿ ಮಾಡಿ ಶಾಲಿ ಕಲಿಸಿದಳು ಜಾಣನಾಗಲೆಂತ, ಚಿನ್ನದಂತ ಒಂದು ಹೆಣ್ಣು ನೋಡ್ಯಾಳ ನಿನ್ನ ಮದುವಿಗಂತ. ಆ ಕೂಲಿ ನಾಲಿ ಮಾಡಿ ಶಾಲಿ ಕಲಿಸಿದಳು ಜಾಣನಾಗಲೆಂತ, ಚಿನ್ನದಂತ ಒಂದು ಹೆಣ್ಣು ನೋಡ್ಯಾಳ ನಿನ್ನ ಮದುವಿಗಂತ. ಸಾಲ ಸೂಲ ಮಾಡಿ ಮದುವೆ ಮಾಡಿದಳು ಬಳ್ಳಿ ಹಬ್ಬಲೆಂತ, ಸಾಲ ಸೂಲ ಮಾಡಿ ಮದುವೆ ಮಾಡಿದಳು ಬಳ್ಳಿ ಹಬ್ಬಲೆಂತ. ಮೊಮ್ಮಕ್ಕಳನ್ನು ಎತ್ತಿ ಆಡಿಸುವ ಚಿಂತಿ ಮನದೊಳೀತ. ಮುಪ್ಪಿನ ಮುದುಕಿ ಏನೇನೋ ಕನಸ ಕಟ್ಟುಕೊಂಡು ಕುಂತೀತ, ಕನಸು ಕನಸಾಗ ಉಳಿದೀತ, ಕನಸು ಕನಸಾಗ ಉಳಿದೀತ. ದುಡ್ಡು ಕೊಟ್ಟರೆ ಬೇಕಾದು ಸಿಗುತ್ತೈತಿ ಈ ಜಗದಲ್ಲಿ ಕಾಣೋ, ಹಡೆದ ತಾಯಿಯನ್ನು ಕಳ್ಳಕೊಂಡ ಮ್ಯಾಲ ಮತ್ತೆ ಸಿಗುವಳೇನು, ತಮ್ಮ ಮರಳಿ ಬರುವಳೇನು, ತಮ್ಮ ಮರಳಿ ಬರುವಳೇನು, ತಮ್ಮ ಮರಳಿ ಬರುವಳೇನು, ತಮ್ಮ ಮರಳಿ ಬರುವಳೇನು. ಜೋರಾದ ಚಪ್ಪಾಳೆ. ಎಷ್ಟು ಅರ್ಥಪೂರ್ಣವಾದಂತಹ, ಎಷ್ಟು ಅರ್ಥಭರಿತವಾದಂತಹ ಹಾಡು. ದುಡ್ಡು ಕೊಟ್ಟರೆ ಏನಾದರೂ ಸಿಗುತ್ತೆ, ಆದರೆ ತಾಯಿ ಮಾತ್ರ ಸಿಗೋದಿಲ್ಲ ಅಂತ ಅರ್ಚನಾ ಮ್ಯಾಮ್. ಕಣ್ಣಲ್ಲಿ ನೀರು ಬರ್ಸ್ಬಿಟ್ಟು ಕಣು. ತುಂಬ ಚೆನ್ನಾಗಿ ಹಾಡಿದೆ. ಬಹುಶಃ ಈ ಹಾಡು ನಿನಗೋಸ್ಕರ ಮಾಡಿದ್ದೇನೋ. ಈ ವೇದಿಕೆಯಲ್ಲಿ ಈ ಹಾಡು ನಿನಗೋಸ್ಕರನೇ ಬಂತು. ನಿನ್ನ ಧ್ವನಿಗೆ ಮತ್ತು ನೀನು ಅದಕ್ಕೆ ಕೊಟ್ಟ ಭಾವನೆಗೆ ಇಲ್ಲಿಗೆ ಮುಟ್ತು ಕಣು. ಅದ್ಭುತವಾಗಿ ಹಾಡ್ದು. ನಾನು ಈ ಮೂಲಕ ಈ ಕಾರ್ಯಕ್ರಮ ಯಾರ್ಯಾರು ನೋಡ್ತಿದ್ದಾರೋ ಅವ್ರಿಗೆ ಕೇಳ್ಕೊಳ್ಳೋದಿಷ್ಟೆ, ನಮ್ಮ ಭೂಮಿ ಮೇಲೆ ವೃದ್ಧಾಶ್ರಮಗಳು ಹೋಗಬೇಕು.
ನಾಶ ಆಗಬೇಕು. ತಂದೆ ತಾಯಿನ ನೋಡ್ಕೊಳಕ್ಕಾಗದೇ ಇರೋ ಮನುಷ್ಯರು ಬದುಕಿದ್ರೆಷ್ಟು ಸತ್ರೆಷ್ಟು. ಯಾವುದ್ಯಾವುದೋ ದೇವಸ್ಥಾನಕ್ಕೆ ಹೋಗ್ತೀವಿ, ಯಾವುದ್ಯಾವುದೋ ದೇವ್ರಿಗೆ ಪೂಜೆ ಮಾಡ್ತೀವಿ, ಹರಕೆ ಹೊತ್ಕೋತೀವಿ. ಗಣಪನ್ನ ನೋಡಿ ಕಲಿಬೇಕು. ಸುಬ್ರಹ್ಮಣ್ಯ ಪ್ರಪಂಚ ಎಲ್ಲ ಸುತ್ತಿದ್ನಂತೆ. ಗಣಪತಿಗೆ ಗೊತ್ತು ಜ್ಞಾನಿ ಅಂತ, ಅದಕ್ಕೆ ಹೇಳೋದು. ತಂದೆ ತಾಯಿಗೆ ಸುತ್ತು ಬಂದಂತೆ. ಒಳ್ಳೆ ಹಾಡು, ಒಳ್ಳೆ ಭಾವ, ಶ್ರುತಿ ಶುದ್ಧವಾಗಿ ತಾಳಬದ್ಧವಾಗಿ ಹಾಡ್ದು. ಗಾಡ್ ಬ್ಲೆಸ್. ಧನ್ಯವಾದಗಳು ಮ್ಯಾಮ್. ಆ್ಯಕ್ಚುಲಿ ಈ ಮೊಮೆಂಟ್ಗೆ ನಾವೆಲ್ಲರೂ ವೆಯ್ಟ್ ಮಾಡ್ತಾ ಇದ್ವಿ, ಯಾವಾಗ ನಮ್ಮ ಜಡ್ಜ್ ಯಾರಾದರೂ ಎದ್ದು ಚಪ್ಪಾಳೆ ಹೊಡಿತಾರೆ ನಮ್ಮ ಸ್ಪರ್ಧಿಗಳಿಗೆ ಅಂತ. ಬಹುಶಃ ಆ ಮೊಮೆಂಟ್ ಬಂದೇ ಬಿಡ್ತು ನಿನ್ನಿಂದ ಗಿರೀಶ್. ಥ್ಯಾಂಕ್ ಯು. ಮುನಿರಾಜು ಸರ್, ಏನು ಹೇಳೋದು, ಹಾಡುಗಾರಿಕೆ ಅಂತೂ ಅದ್ಭುತವಾಗಿತ್ತು. ನಿನ್ನ ಹೇಳಿದಾಗ ನಾನು ಇನ್ನು ಮತ್ತೆ ಏನು ಮಾತಾಡೋದು ಏನು ಬೇಡ. ಅದೆಷ್ಟು ಭಾವನೆ ಇತ್ತು ಅಂದರೆ ನಿನ್ನ ಧ್ವನಿಗೂ ಆ ಭಾವನೆಗಳು ನಿನ್ನ ಅದು ಒಳಗಡೆನೇ ಇದೆ, ಇನ್ಬಿಲ್ಟ್ ಅಂತ ಅನಿಸುತ್ತೆ. ನೀನು ಭಾಳ ಭಾವುಕ ಜೀವಿ ಅಂತ ಅನಿಸುತ್ತೆ. ನಗು ನಗು ಅಂತ ಹೇಳಿ ನಾವು ಕ್ಲಿಪ್ಪೆಲ್ಲ ಹಾಕಬೇಕು ಅಂತ ಅಂದ್ಕೊಂಡಿದ್ವಿ, ಆದರೆ ಈ ಹಾಡನ್ನು ಎಷ್ಟು ಅದ್ಭುತವಾಗಿ ಆಡದೆ ಬಿಡು. ಎಷ್ಟೋ ವೇದಿಕೆಗಳಲ್ಲಿ ಕೇಳ್ತಾ ಇರ್ತೀವಲ್ಲ, ಈ ಥರದ ವಾಯ್ಸಲ್ಲಿ ಕೇಳಬೇಕು ಅಂತ ಅನಿಸಿದ್ದು ನನಗೆ ಈ ವೇದಿಕೆಯಲ್ಲಿ ನೀನು ಹಾಡಿದ ಮೇಲೆ. 9 ತಿಂಗಳು ಸಂಕಟ ನೀಡಿ ಕೊಟ್ಯಾಗ ಬೆಳೆದೆಲ್ಲೋ, ಹುಟ್ಟಿ ಬರುವ ಮುನ್ನ ಜೀವಕ ಎಷ್ಟು ಕಷ್ಟ ಕೊಟ್ಟೆಯಲ್ಲೋ. ಒಬ್ಬ ತುಂಬ ಓದ್ಕೊಂಡಿರ್ತಾನೆ, ಅಮ್ಮ ನಾನು ನಿನ್ನ ನೋಡ್ಕೊಳಕ್ಕಾಗಲ್ಲ, ಕಷ್ಟ, ಒಂದು ಆಶ್ರಮಕ್ಕೆ ಹಾಕ್ತೀನಿ, ಅಲ್ಲಿದ್ದುಬಿಡ್ತೀಯಾ, ನನಗೊಂದು ಸಹಾಯ ಮಾಡಿದ್ಯಾ. ಅದಕ್ಕೆ ಅಮ್ಮ ಹೇಳ್ತಾಳೆ, ನಾನು ಹಣೆ ಬರ ಹಂಗೆ ಇದ್ದರೆ ಏನು ಮಾಡೋಕ್ಕಾಗತ್ತೆ, ಯಾಕಪ್ಪ ಅಂತ. ಅಲ್ಲಿ ಹೋಗ್ತಾಳೆ ಆಶ್ರಮಕ್ಕೆ, ಬಾಗಿಲಲ್ಲಿ ನಿಂತ್ಕೊಂಡು ನನಗೊಂದು ಸಹಾಯ ಮಾಡ್ತೀಯ ಮಗನೆ ಅಂತ ಕೇಳ್ತಾಳೆ. ಏನು ಮಾಡಬೇಕು? ಏನಿಲ್ಲ ಮಗನೆ, ಒಂದು ಹೊಸದೊಂದು ಶಾಲು ಬೆಡ್ಶೀಟು ತಲೆದಿಂಬು ತಂದು ಕೊಟ್ಬಿಡು ನನಗೆ. ಇವನು ಕೋಪ ಬಂದುಬಿಡುತ್ತೆ. ಆಶ್ರಮದಲ್ಲಿ ದುಡ್ಡು ಕಟ್ಟಿದ್ದೀನಮ್ಮ, ಎಲ್ಲ ಹೊಸದು ಕೊಡ್ತಾರೆ, ನಾನೇ ಯಾಕೆ ತಂದು ಕೊಡಬೇಕು. ಅದಕ್ಕೆ ಅಮ್ಮ ಹೇಳ್ತಾಳೆ, ಈ ಆಶ್ರಮದಲ್ಲಿ ಎಂಥದ್ದು ಕೊಡ್ತಾರೆ ಏನೋ ಮರಿ, ನೀನು ತಂದು ಕೊಟ್ಟರೆ ಚೆನ್ನಾಗಿರೋ ತಂದು ಕೊಡ್ತೀಯ, ಜೋಪಾನವಾಗಿ ಎತ್ತಿಟ್ಟಿರ್ತೀನಿ. ಒಂದು ವೇಳೆ ನಿನ್ನ ಮಗನು ಈ ಆಶ್ರಮಕ್ಕೆ ನೀನು ತಂದು ಹಾಕಿದ್ರೆ ಅದನ್ನು ಕೊಟ್ಟು ಹಾಸಿ ಹೊದಿಸ್ತಿ ನಿನ್ನ ಚೆನ್ನಾಗಿ ನೋಡ್ಕೋತೀನಿ ಅಂತಾಳೆ. ಅದು ತಾಯಿ ಅಲ್ವಾ? ತಾಯಿ ನಿನಗೆ ಎಷ್ಟು ಪ್ರೀತಿಸ್ತಾರಲ್ವ, ನೀನು ಆ ತಾಯಿನ ಹಾಗೇ ನೋಡ್ಕೋಬೇಕು, ಬರೀ ಹಾಡು ಹೇಳೋದಲ್ಲ. ಅರ್ಥ ಆಯ್ತಾ? ಓಕೆ, ಧನ್ಯವಾದಗಳು. ಥ್ಯಾಂಕ್ ಯು. ಏನ್ಗಲ್ ಸರ್? ಗಿರೀಶ್, ಗುರುರಾಜ್ ಹೊಸಕೋಟೆ ಅವರು ತಾಯಿ ಸತ್ತ ಮೇಲೆ ತವರಿಗೆ ಎಂದು ಹೋಗಬಾರದು ಅಂತ ಎಷ್ಟು ಹಾಡು ಅದರಲ್ಲಿ ಅರ್ಥ ಇದೆಯೋ ಅಷ್ಟೇ ಅರ್ಥ ಈ ಹಾಡಲ್ಲೂ ಇದೆ. ಆದರೂ ಈ ಪ್ರಪಂಚದಲ್ಲಿ ಇನ್ನೂ ವಿಕೃತ ಮನಸ್ಸುಗಳು ಇದ್ದೇ ಇದೆ. ತಾಯಿ ತಂದೆಗಳಿಗೆ ಚಿತ್ರಹಿಂಸೆ ಕೊಡೋದನ್ನು ನಾವು ನೋಡ್ತಾನೇ ಇದ್ದೀವಿ. ನಾವು ಮೇಡಮ್ ಹೇಳಿದ್ರು ಭಾವನಾತ್ಮಕವಾಗಿ, ವೀಕ್ಷಕರಿಗೆ ಒಂದು ಸಂದೇಶ ಅದು. ಚಂದನಾ ವಾಹಿನಿನ ನೋಡ್ತಕ್ಕಂಥವರು ತಿಳ್ಕೋಬೇಕು ಅದನ್ನು. ಮಕ್ಕಳು ತಾಯಿ ತಂದೆಗಳನ್ನ ಯಾವ ರೀತಿ ನಡೆಸ್ಕೊಳ್ಬೇಕು ಅಂತಕ್ಕಂಥದ್ದು. 9 ತಿಂಗಳು ಹೊತ್ತು ಎತ್ತು ಅವ್ರನ್ನ ಸಾಕಿದ ಮೇಲೆ ಕಡೆಯಲ್ಲೇ ಅವರಿಗೆ ಭಾಳಷ್ಟು ಚಿತ್ರಹಿಂಸೆ ಕೊಡ್ತಾನೇ ಇದ್ದಾರೆ. ಅದು ಬರೀ ಹಿಂಸೆ ಆದರೆ ಪರವಾಗಿಲ್ಲ, ಕೊಲೆ ಮಾಡುವಷ್ಟು ಮಟ್ಟಕ್ಕೆ ಈ ಸಮಾಜ ತಲುಪಿದೆ, ಅದು ನಡೀತಾನೇ ಇದೆ. ಹಾಗಾಗಿ ಈ ಸಂದೇಶದ ನಿನ್ನ ಹಾಡು ಕೇಳಿದ ಎಲ್ಲ ವೀಕ್ಷಕರು ಅದನ್ನಾದರೂ ಅರ್ಥ ಮಾಡಿಕೊಂಡು ಇನ್ನು ಮುಂದೆ ತಾಯಿ ತಂದೆಗಳನ್ನ ಒಳ್ಳೆ ರೀತಿ ನಡೆಸ್ಕೊಳ್ಳಿ ಅನ್ನೋ ಒಂದು ಮಾತು ಹೇಳ್ತೇನೆ. ತುಂಬ ಅಚ್ಚುಕಟ್ಟಾಗಿ ಆಡಿದ್ರಿ. ಧನ್ಯವಾದಗಳು ನಿಮಗೆ. ಥ್ಯಾಂಕ್ ಯು ಸೋ ಮಚ್. ಇವತ್ತು ನಾನು ನಿಂಗೆ ಏನು ಟಂಗ್ ಟ್ವಿಸ್ಟರ್ ಎಲ್ಲ ಏನು ಹೇಳ್ಸಲ್ಲ, ನೆಕ್ಸ್ಟ್ ಟೈಮ್. ಥ್ಯಾಂಕ್ ಯು. ಕುಣಿಯೋಣು ಬಾರ ಕುಣಿಯೋಣು ಬಾ, ತಾಳ್ಯಾಕ ಚಿಂತ್ಯಾಕ, ರಾಗದ ತಂತ್ಯಾಕ, ಹೆಜ್ಜೆಯಾಕ ಗೆಜ್ಜೆಯಾಕ, ಕುಣಿಯೋಣು ಬಾರ ಕುಣಿಯೋಣು ಬಾ ಅಂತ ನಮ್ಮ ಜನಪದರ ಮನೋಲ್ಲಾಸದ ಪ್ರಕೃತಿಯನ್ನು ಅತಿ ಸುಂದರವಾಗಿ ವರ್ಣಿಸಿದ್ದಾರೆ ನಮ್ಮ ಬೇಂದ್ರೆ ಅಜ್ಜ. ಪ್ರಕೃತಿಯಲ್ಲಿನ ಮೆಲುವಾದ ಶಬ್ದಗಳು ಸಂಗೀತದ ಆಲಾಪವಾಗಿ, ಹಕ್ಕಿ ಪ್ರಾಣಿಗಳ ನೃತ್ಯದ ಹೆಜ್ಜೆಗಳು ಸಲ್ಲಾಪವಾಗುವ ಕ್ಷಣಗಳನ್ನು ನಾವು ಯಾರೂ ಮಿಸ್ ಮಾಡ್ಕೋಬಾರ್ದು ಅಲ್ವಾ? ಹಾಗಾಗಿಯೇ ನಾವೆಲ್ಲರೂ ಮೊಬೈಲಿಂದ ಸ್ವಲ್ಪ ದೂರ ಇರಬೇಕು. ಸಂಗೀತ ತಮ್ಮ ಎಲ್ಲರನ್ನೂ ಆವರಿಸಲಿ ಅಂತ ಹೇಳ್ತಾ ಇವತ್ತಿನ ಗಾನ ಸಿಂಚನ ಜನಮನದ ಪದ ಪಯಣ ಕಾರ್ಯಕ್ರಮಕ್ಕೆ ವಿರಾಮವನ್ನು ಘೋಷಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ನಾಳಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ನಮಸ್ಕಾರ.
ಶೆಟ್ಟಿ ಸರ್ಗೂರ ಮೂಗಪ್ಪ ಕಣಯ್ಯ ಸಣ್ಣ ಸಣ್ಣ ನಾಮಗಳ ಶರಣ ಕಣಯ್ಯ ಶೆಟ್ಟಿ ಸರ್ಗೂರ ಮೂಗಪ್ಪ ಕಣಯ್ಯ ಸಣ್ಣ ಸಣ್ಣ ನಾಮಗಳ ಶರಣ ಕಣಯ್ಯ ಮೂಗಪ್ಪನ ಮಡ್ದಿ ಮಾರವ್ವ ಕಣಯ್ಯ ಇಂಥ ಶರಣರ ದುಡಿ ಮಾನೆ ನೋಡು ಬಾರಯ್ಯ ಮೂಗಪ್ಪನ ಮಡ್ದಿ ಮಾರವ್ವ ಕಣಯ್ಯ ಇಂಥ ಶರಣರ ದುಡಿ ಮಾನೆ ನೋಡು ಬಾರಯ್ಯ ಅಯ್ಯ ಅಣ್ಣ ಮಾದಯ್ಯ ಕೀಡು ಗಣ್ಣ ಮಾದಯ್ಯ ನಿಮ್ಮ ಎಣ್ಣೆ ಮಜ್ಜನ್ ಕಣ್ಣಿಯಾಗ ಬನ್ನಿ ಮಾದಯ್ಯ ಅಣ್ಣ ಮಾದಯ್ಯ ಕೀಡು ಗಣ್ಣ ಮಾದಯ್ಯ ನಿಮ್ಮ ಎಣ್ಣೆ ಮಜ್ಜನ್ ಕಣ್ಣಿಯಾಗ ಬನ್ನಿ ಮಾದಯ್ಯ ಲಾಲ 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 ಗೊಂಬ್ಲು ಉಯಿಲ್ ತಮಟಿ ಮೊಳ್ಗಿ ಮಲ್ಲಯ್ಯ ಕಡ್ಗ ತಮಟೆ ಕಾಳ ತಮಟೆ ತನಿಯ ಕೇಳಯ್ಯ ಉಯಿಲ್ ಗೊಂಬ್ಲು ಉಯಿಲ್ ತಮಟೆ ಮೊಳ್ಗಿ ಮಲ್ಲಯ್ಯ ಕಡ್ಗ ತಮಟೆ ಕಾಳ ತಮಟೆ ತನಿಯ ಕೇಳಯ್ಯ ನಗಾರಿ ನೈ ಬತ್ತಿ ನೈ ಭೋಗ ಕಾಣಯ್ಯ ಇಂಥ ಶರಣರ ಪೊರ್ಸೆ ಬರುವ ಸಿರಿಯ ನೋಡಯ್ಯ ನಗಾರಿ ನೈ ಬತ್ತಿ ನೈ ಭೋಗ ಕಾಣಯ್ಯ ಇಂಥ ಶರಣರ ಪೊರ್ಸೆ ಬರುವ ಸಿರಿಯ ನೋಡಯ್ಯ ಅಯ್ಯ ಅಣ್ಣ ಮಾದಯ್ಯ ಕೀಡು ಗಣ್ಣ ಮಾದಯ್ಯ ನಿಮ್ಮ ಎಣ್ಣೆ ಮಚ್ಚನ್ ಕಣಿಯಾಗ ಬನ್ನಿ ಮಾದಯ್ಯ ಅಣ್ಣ ಮಾದಯ್ಯ ಕೀಡು ಗಣ್ಣ ಮಾದಯ್ಯ ನಿಮ್ಮ ಎಣ್ಣೆ ಮಚ್ಚನ್ ಕಣಿಯಾಗ ಬನ್ನಿ ಮಾದಯ್ಯ ಆಲಂಬಾಡಿಯಿಂದ ಬಂದ ಹಾಲು ಮಜ್ಜನ ಜೇನು ಮಲೆಯಿಂದ ಬಂದ ಜೇನು ಮಜ್ಜನ ನಿಮ್ಗೆ ಆಲಂಬಾಡಿಯಿಂದ ಬಂದ ಹಾಲು ಮಜ್ಜನ ಜೇನು ಮಲೆಯಿಂದ ಬಂದ ಜೇನು ಮಜ್ಜನ ಎಳಂದೂರಿನಿಂದ ಬಂದ ಎಣ್ಣೆ ಮಜ್ಜನ ನಿಮ್ಗೆ ಸರ್ಗೂರಿನಿಂದ ಬಂದ ಎಳ್ಳೀರ್ ಮಜ್ಜನ ಎಳಂದೂರಿನಿಂದ ಬಂದ ಎಣ್ಣೆ ಮಜ್ಜನ ನಿಮ್ಗೆ ಸರ್ಗೂರಿನಿಂದ ಬಂದ ಎಳ್ಳೀರ್ ಮಜ್ಜನ ಅಯ್ಯ ಅಣ್ಣ ಮಾದಯ್ಯ ಗೀಡು ಗಣ್ಣ ಮಾದಯ್ಯ ನಿಮ್ಮ ಎಣ್ಣೆ ಮಜ್ಜನ್ ಕಣಿಯಾಗ ಬನ್ನಿ ಮಾದಯ್ಯ ನಿಮ್ಮ ಎಣ್ಣೆ ಮಜ್ಜನ್ ಕಣಿಯಾಗ ಬನ್ನಿ ಮಾದಯ್ಯ ನಿಮ್ಮ ಎಣ್ಣೆ ಮಜ್ಜನ್ ಕಣಿಯಾಗ ಬನ್ನಿ ಮಾದಯ್ಯ